ನಮಸ್ಕಾರ. ಈಗಾಗಲೇ ನಾವು ಇಂಡಿಯನ್ ಎಕಾನಮಿಯಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಕಾನ್ಸೆಪ್ಟ್, ಅದು ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಿಯನ್ ಎಕಾನಮಿ ಕುರಿತು ಹಿಂದಿನ ತರಗತಿಯಲ್ಲಿ ನಾವು ಸ್ಟಡಿ ಮಾಡ್ತಾ ಬಂದ್ವಿ. ಹಲವಾರು ಪ್ರಮುಖ ಲಕ್ಷಣಗಳನ್ನು ಹೊಂದಿರತಕ್ಕಂಥ ನಮ್ಮ ಭಾರತವು ತನ್ನದೇ ಪರಿಸರವನ್ನು ಅದು ಒಳಗೊಂಡಿದೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ನಮ್ಮ ದೇಶ ಇಡೀ ಜಗತ್ತನ್ನೇ ತಿರುಗಿ ನೋಡುವಂತೆ ಮಾಡಿದೆ ಅಂತ ಈಗಾಗಲೇ ನಾನು ಹಿಂದಿನ ಕ್ಲಾಸಲ್ಲಿ ಹೇಳ್ತಾ ಬರ್ತಾಯಿದ್ದೆ. ಅದಕ್ಕೆ ಕಾರಣವಾಗಿರ್ತಕ್ಕಂಥ ಪ್ರಮುಖ ಲಕ್ಷಣಗಳನ್ನು ಕೂಡ ನಾವು ಸ್ಟಡಿ ಮಾಡ್ತಾ ಬಂದಿದ್ದೀವಿ. ಅದರಲ್ಲಿ ಬಂದಿರತಕ್ಕಂಥ ಈಗಾಗಲೇ ನಾವು ಸ್ಟಡಿ ಮಾಡಿರ್ತಕ್ಕಂಥ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ನಾವು ನೋಡ್ತಾ ಹೋದರೆ, ನಂಬರ್ 1, ಗ್ರ್ಯಾಜುವಲ್ ರೈಸ್ ಇನ್ ಪರ್ ಕ್ಯಾಪಿಟಾ ಇನ್ಕಮ್. ನಮ್ಮ ದೇಶದಲ್ಲಿ ಸ್ವತಂತ್ರಗೊಂಡ ವರ್ಷದಿಂದ ಹಿಡಿದು ಇಲ್ಲಿಯವರೆಗೆ ಸಾಕಷ್ಟು ಪ್ರಮಾಣದಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಹೆಚ್ಚಾಗಿದೆ ಅನ್ನೋದನ್ನು ನಾವು ಡಾಟಾಗಳ ಮೂಲಕ ಅಧ್ಯಯನವನ್ನು ಮಾಡಿದ್ದೇವೆ. ಮತ್ತು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಅದರ ಪ್ರಾಧಾನ್ಯತೆ ನಮ್ಮ ದೇಶದಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತಕ್ಕಂಥದ್ದು ಕೂಡ ನಾವು ನೋಡಲಾಗಿದೆ. ಹೆವಿ ಪಾಪ್ಯುಲೇಷನ್ ಪ್ರೆಷರ್ ನಮ್ಮ ದೇಶದಲ್ಲಿ ಹೆಚ್ಚಿದೆ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ತಾ ಹೋಗಿದ್ದೀವಿ. ನಂತರದಲ್ಲಿ ನಮ್ಮ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಮತ್ತು ಅಂಡರ್ ಎಂಪ್ಲಾಯ್ಮೆಂಟ್ ಅಂತಕ್ಕಂಥದ್ದು ಪ್ರಸ್ತುತ ಇದೆ ಅಂತಕ್ಕಂಥದ್ದು. ಹಲವಾರು ಯೋಜನೆಗಳನ್ನು ನಮ್ಮ ದೇಶದಲ್ಲಿ ಸರ್ಕಾರ ಇಂಟ್ರೊಡ್ಯೂಸ್ ಮಾಡ್ತಾ ಬಂದಿದ್ದರೂ ಕೂಡ ಆ ಒಂದು ಅತಿಯಾದ ಜನಸಂಖ್ಯೆ ಹೆಚ್ಚಳದಿಂದಾಗಿ ಅನ್ಎಂಪ್ಲಾಯ್ಮೆಂಟ್ ಮತ್ತು ಅಂಡರ್ ಎಂಪ್ಲಾಯ್ಮೆಂಟ್ ಲೆವೆಲ್, ನಿರುದ್ಯೋಗ ಮತ್ತು ಅರೆ ನಿರುದ್ಯೋಗದ ಪ್ರಮಾಣ ನಮ್ಮ ದೇಶದಲ್ಲಿ ಇನ್ನೂ ಇರ್ತಕ್ಕಂಥ ಲಕ್ಷಣವನ್ನು ನಮ್ಮ ಭಾರತ ಒಳಗೊಂಡಿದೆ ಅಂತಕ್ಕಂಥದ್ದು ನೋಡ್ಬೋದಾಗಿದೆ. ಅದೇ ರೀತಿಯಾಗಿ ಕ್ಯಾಪಿಟಲ್ ಫಾರ್ಮೇಷನ್ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ಇತ್ತೀಚೆಗೆ ಹೆಚ್ಚಾಗ್ತಾ ಬರ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಯಾವ ರೀತಿ ಅಂತಂದರೆ, ನಮ್ಮ ದೇಶದಲ್ಲಿ ಇವತ್ತು ಜನರಲ್ಲಿ ಉಳಿತಾಯದ ಮನೋಭಾವನೆ ಹೆಚ್ಚಾಗ್ತಾ ಇರೋದರಿಂದಾಗಿ ಉಳಿತಾಯದ ಪ್ರಮಾಣ ಹೆಚ್ಚಾಗ್ತಾ ಬರ್ತಾ ಇದೆ. ಅದನ್ನು ಕೂಡ ನಾನು ಈಗಾಗಲೇ ಹಿಂದಿನ ತರಗತಿಯಲ್ಲಿ 1950-51ರಲ್ಲಿ 10.4% ಸೇವಿಂಗ್ ಇರ್ತಕ್ಕಂಥದ್ದು 2012-13ದಲ್ಲಿ 31%ಗೆ ನಮ್ಮ ದೇಶದಲ್ಲಿ ಸೇವಿಂಗ್ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ ಅಂತಕ್ಕಂಥದ್ದನ್ನು ನೋಡಿದ್ವಿ. ಯಾವಾಗ ಯಾವ ದೇಶದಲ್ಲಿ ಉಳಿತಾಯ ಹೆಚ್ಚಾಗ್ತಾ ಬರುತ್ತೋ ಅದು ಯಾವುದನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ ಅಂದರೆ ಬಂಡವಾಳ ಸಂಚಯನವನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ. ಅದಕ್ಕಾಗಿಯೇ 1950-51ರಲ್ಲಿ ನಮ್ಮ ದೇಶದಲ್ಲಿ ಕ್ಯಾಪಿಟಲ್ ಫಾರ್ಮೇಷನ್ 8.7% ಇರ್ತಕ್ಕಂಥದ್ದು 2012-13ನಲ್ಲಿ ಏನಾಗ್ತಾ ಬಂದಿದೆ ಅಂತಂದರೆ ಅದು 35% ಏನಾಗಿದೆ, ಹೆಚ್ಚಾಗಿದೆ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ಅದೇ ರೀತಿಯಾಗಿ ನಮ್ಮ ದೇಶದಲ್ಲಿ ಏನಾಗ್ತಾ ಬರ್ತಾ ಇದೆ, ಟೆಕ್ನಾಲಜಿಕಲ್ ಇಂಪ್ರೂವ್ಮೆಂಟ್ ಆಗಿದೆ ಅಂತಕ್ಕಂಥದ್ದು ಕೂಡ ನಾವು ಸಾಕ್ಷಿಗಳ ಮೂಲಕನೇ ನೋಡಬಹುದಾಗಿದೆ. ಇವತ್ತು ಅಗ್ರಿಕಲ್ಚರ್ ಫೀಲ್ಡ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಫೀಲ್ಡ್ ಆಗಿರ್ಬೋದು, ಮೈನಿಂಗ್ ಆಗಿರ್ಬೋದು, ಅಥವಾ ಅದು ಯಾವುದೇ ನಮ್ಮ ದೇಶದಲ್ಲಿ ಫೀಲ್ಡಲ್ಲಿ ನೋಡ್ತಾ ಹೋದರೂ ಕೂಡ ನಾವು ಇವತ್ತು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಟೆಕ್ನಾಲಜಿನ ಅಳವಡಿಸ್ಕೊಂಡಿದ್ದೇವೆ ಅಂತಕ್ಕಂಥದ್ದನ್ನು ಈಗಾಗಲೇ ಹಿಂದಿನ ಕ್ಲಾಸಲ್ಲಿ ಕೂಡ ನಾವು ಸ್ಟಡಿ ಮಾಡಿದ್ದೇವೆ. ನಂತರದಲ್ಲಿ ಬರ್ತಕ್ಕಂಥದ್ದು ಮಾಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಆ್ಯಂಡ್ ಅಸೆಟ್ ಅಂತ ನಾವೇನು ಹೇಳ್ತಾ ಇದ್ವಿ. ಇದಕ್ಕೆ ಒಂದು ಜನರಲ್ ಕಾನ್ಸೆಪ್ಟ್ ನಾವು ನೋಡ್ತಾ ಹೋದಾಗ ನಮ್ಮ ದೇಶದಲ್ಲಿ ಆದಾಯ ಮತ್ತು ಸಂಪತ್ತು ಅಸಮಾನವಾಗಿ ಹಂಚಿಕೆಯಾಗಿದೆ ಅನ್ನೋದಕ್ಕಾಗಿ ಏನು ಹೇಳ್ತಾ ಬರ್ತಾಯಿದ್ವಿ ಅಂತಂದರೆ 80% ಏನಾಗ್ತಾ ಬರ್ತಾಯಿದೆ, ರಾಷ್ಟ್ರದ ಇನ್ಕಮ್ 20% ಜನರಿಗೆ ಹಂಚಿಕೆ ಆಗ್ತಾ ಹೋದರೆ 20% ಇನ್ಕಮ್ 80% ಜನರಿಗೆ ಹಂಚಿಕೆ ಆಗ್ತಾ ಇದೆ ಅಂತ ನಾವು ನೋಡ್ತಾ ಹೋದಾಗ ಆಗ ಬಹಳಷ್ಟು ಜನರು ನಮ್ಮ ದೇಶದಲ್ಲಿ ಬಡವರು ಇರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗುತ್ತೆ. ಕೆಲವು ಬೆರಳೆಣಿಕೆಯಷ್ಟು ಜನರು ಶ್ರೀಮಂತರಾಗಿರತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ಇದು ಏನು ಅಂತಂದರೆ, ಅಕಾರ್ಡಿಂಗ್ ಟು RBI ಸರ್ವೆ 1991 ದೇರ್ ವಾಸ್ ಇನ್ಇಕ್ವಾಲಿಟೀಸ್ ಇನ್ ಅಸೆಟ್ ಡಿಸ್ಟ್ರಿಬ್ಯೂಷನ್ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಾಗೆ ಸರ್ಕಾರ ಹೋಗಲಾಡಿಸೋದಕ್ಕಾಗಿ ಸಾಕಷ್ಟು ಕ್ರಮಗಳನ್ನು ಕೂಡ ಕೈಗೊಂಡಿದೆ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅಂದರೆ, ಟ್ಯಾಕ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಹೌದು, ಆ ಟ್ಯಾಕ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಯಾರು ಜಾಸ್ತಿ ಆಸ್ತಿಗಳನ್ನು ಹೊಂದಿದ್ದಾರೋ ಅವರಿಂದ ಟ್ಯಾಕ್ಸ್ ಸಂಗ್ರಹಣೆ ಮಾಡುತ್ತೆ. ಮತ್ತು ಯಾರು ಅವತ್ತು ಇನ್ಕಮನ್ನು ಕಡಿಮೆ ಪಡಿತಾ ಇದ್ದಾರೋ ಅವರಿಗೆ ಸಬ್ಸಿಡಿಗಳನ್ನು ಕೊಡ್ತಾ ಇದೆ. ಕೆಲವೊಂದಿಷ್ಟು ಅನುಕೂಲಗಳನ್ನು ಸರ್ಕಾರ ಮಾಡಿ ಕೊಡ್ತಾ ಇದೆ. ಉದ್ಯೋಗಾವಕಾಶಗಳನ್ನಾಗಿರ್ಬೋದು ಮತ್ತು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅವರಿಗೆ ಹಣಕಾಸನ್ನು ಸಾಲವಾಗಿ ಕೊಡೋದಾದರೂ ಆಗಿರ್ಬೋದು. ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಅಲ್ಲಿ ಬದಲಾವಣೆಗಳನ್ನು ಮಾಡೋದ್ರ ಮೂಲಕ ಸರ್ಕಾರ ಅಸೆಟ್ಗಳಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸವನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. 8ನೇದಾಗಿ ನಮ್ಮ ದೇಶದ ಒಂದು ಪ್ರಮುಖ ಲಕ್ಷಣ ಯಾವುದಂತಂದರೆ ಗ್ರೋತ್ ಆಫ್ ಎಂಟ್ರಪ್ರೀನಿಯರ್ಸ್ ಅಂತ ನಾವೇನು ಹೇಳ್ತಾ ಇದ್ದೀವಿ. ಹೌದು, ನಮ್ಮ ದೇಶದಲ್ಲಿ ಇತ್ತೀಚೆಗೆ ಏನಾಗ್ತಾ ಬರ್ತಾ ಇದೆ ಅಂತಂದರೆ ಸಾಹಸಿ ಉದ್ಯಮದಾರರು ಅಂತ ನಾವೇನು ಹೇಳ್ತಾ ಇದ್ವಿ. ಸಾಹಸಿ ಉದ್ಯಮದಾರರ ಸಂಖ್ಯೆ ಹೆಚ್ಚಾಗ್ತಾ ಬರ್ತಾ ಇದೆ. ಮತ್ತು ಗೌರ್ಮೆಂಟ್ ಏನು ಇಂಟ್ರೊಡ್ಯೂಸ್ ಮಾಡ್ತಾ ಇದೆಯಲ್ಲ, ಹಲವಾರು ಪ್ರೋಗ್ರಾಮ್ಗಳನ್ನು, ಸ್ಕೀಮ್ಸ್ಗಳನ್ನು
ಏನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಲ್ಲ ಅವುಗಳ ಪ್ರಭಾವದಿಂದಾಗಿ ನಮ್ಮ ದೇಶದಲ್ಲಿ ಸಾಹಸಿ ಉದ್ಯಮದಾರರ ಸಂಖ್ಯೆ ಹೆಚ್ಚಾಗ್ತಾ ಬರ್ತಾ ಇದೆ. ಸಾಹಸಿ ಉದ್ಯಮದಾರರಲ್ಲಿ ನಾವು ಏನು ನೋಡ್ಬೋದು ಅಂತಂದರೆ ಮಹಿಳಾ ಸಾಹಸಿ ಉದ್ಯಮದಾರರು ಮತ್ತು ಪುರುಷ ಸಾಹಸಿ ಉದ್ಯಮದಾರರನ್ನು ಕೂಡ ನೋಡಬಹುದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮಹಿಳಾ ಸಾಹಸಿ ಉದ್ಯಮದಾರರ ಸಂಖ್ಯೆ ಕೂಡ ಏನಾಗ್ತಾ ಬರ್ತಾ ಇದೆ, ಹೆಚ್ಚಾಗ್ತಾ ಬರ್ತಾ ಇದೆ. ಒಟ್ಟು ರಾಷ್ಟ್ರದ ಆದಾಯಕ್ಕೆ ಇವತ್ತು ಮಹಿಳಾ ಸಾಹಸಿ ಉದ್ಯಮದಾರರ ಪಾಲು ಕೂಡ ಇತ್ತೀಚೆಗೆ ನಾವು ಪರಿಗಣಿಸಬಹುದಾಗಿರ್ತಕ್ಕಂಥದ್ದು ಅಥವಾ ಐಡೆಂಟಿಫೈ ಆಗೋ ರೀತಿಯಲ್ಲಿ ಅವರು ಇನ್ಕಮ್ನ ಪಡಿತಾ ಇದ್ದಾರೆ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ಅದಾದ ನಂತರದಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥ ನಮ್ಮ ದೇಶದ ಮತ್ತೊಂದು ಒಂದು ಪ್ರಮುಖ ಲಕ್ಷಣ ಯಾವುದಂದ್ರೆ ಲ್ಯಾಕ್ ಆಫ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಫೆಸಿಲಿಟೀಸ್ ಅಂತ ನಾವೇನು ಹೇಳ್ತಾ ಇದ್ದೀವಿ. ಸಾರಿಗೆ ಸಂಪರ್ಕಗಳ ಕೊರತೆ ನಮ್ಮ ದೇಶದಲ್ಲಿ ಕಾಣ್ತಾ ಇದೆ ಅಂತಕ್ಕಂಥದ್ದು. ನಮ್ಮ ದೇಶದಲ್ಲಿ ಈಗ ನಾವು ನೋಡ್ತಾ ಇದ್ದೀವಿ ದೇರ್ ಇಸ್ 6.5 lakh ವಿಲೇಜಸ್ ಇನ್ ಇಂಡಿಯಾ ಅಂತ ನಾವು ಏನು ಹೇಳ್ತಾ ಇದ್ವಿ. 6.5 ಲಕ್ಷಕ್ಕಿಂತ ಹೆಚ್ಚು ಗ್ರಾಮಗಳನ್ನು ಹೊಂದಿರತಕ್ಕಂಥದ್ದು ನಮ್ಮ ದೇಶವಾಗಿದೆ. ಇಂಥ ಎಲ್ಲ ಗ್ರಾಮಗಳಿಗೆ ಪ್ರಾಪರಾಗಿ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿಯನ್ನು ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸಾಕಷ್ಟು ಹಳ್ಳಿಗಳಲ್ಲಿ ಇನ್ನೂ ಕೂಡ ಏನಾಗಿಲ್ಲ ಅಂತಂದರೆ ಉತ್ತಮವಾದಂಥ ರಸ್ತೆಗಳು ಇಲ್ಲ ಅಂತ ನಾವು ನೋಡಬಹುದಾಗತ್ತೆ. ರಸ್ತೆ ಅಂತಂದಾಗ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಇಲ್ಲಿ 2 ರೀತಿಯ ರಸ್ತೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಒಂದು ಕಚ್ಚಾ ರಸ್ತೆಗಳು, ಮತ್ತೊಂದು ಪಕ್ಕಾ ರಸ್ತೆಗಳು ಅಂತ ಏನು ಹೇಳ್ತಾ ಇದ್ವಿ. ಈ ಒಂದು ಕಚ್ಚಾ ರಸ್ತೆಗಳನ್ನು ಹೆಚ್ಚು ಹಳ್ಳಿಗಳ ರಸ್ತೆಗಳು ಕಚ್ಚಾ ರಸ್ತೆಗಳಾಗಿರ್ತವೆ. ಜಲ್ಲಿ ಮಣ್ಣುಗಳಿಂದ ತಯಾರಾಗಿರ್ತಕ್ಕಂಥ ರಸ್ತೆಗಳು, ಅದು ವರ್ಷ ಪೂರ್ತಿ ಕೂಡ ಯೋಗ್ಯವಾಗಿ ಇರುವುದಿಲ್ಲ. ಅಂಥ ದುಸ್ಥಿತಿಯಲ್ಲಿರ್ತಕ್ಕಂಥ ರಸ್ತೆಗಳು ಹಳ್ಳಿಯ ರಸ್ತೆಗಳಾಗಿರ್ತವೆ. ನಂತರದಲ್ಲಿ ನಾವು ಪಕ್ಕಾ ರಸ್ತೆಗಳಂತ ಏನು ಹೇಳ್ತಾ ಇದ್ದೀವಲ್ಲ, ಇಲ್ಲಿ ನಾವು ನ್ಯಾಷನಲ್ ಹೈವೇಗಳನ್ನು ನೋಡ್ತಾ ಇದ್ವಿ, ಸ್ಟೇಟ್ ಹೈವೇಗಳನ್ನು ನಾವು ನೋಡ್ತಾ ಇದ್ದೀವಿ. ಹೌದಾ, ಇಂಥ ಪ್ರಮುಖ ರಸ್ತೆಗಳೇನಾಗಿದ್ದಾವೆ ಅಂತಂದರೆ ಇವುಗಳೇನಾಗ್ತಾ ಬರ್ತಾ ಇದ್ದಾವೆ ಅಂತಂದರೆ ಪಕ್ಕಾ ರಸ್ತೆಗಳಾಗಿದ್ದಾವೆ. ಆ ಪಕ್ಕಾ ರಸ್ತೆಗಳು ಇರ್ತಕ್ಕಂಥ ಪ್ರಮಾಣ ಕಡಿಮೆ ಇದ್ದು, ಬಟ್ ಹಳ್ಳಿಗಳು ಹೆಚ್ಚಿರುವುದರಿಂದಾಗಿ ಹಳ್ಳಿಗಳಿಂದ ನಗರ ಪ್ರದೇಶಕ್ಕೆ ತಮ್ಮ ಒಂದು ಕಾಳು ಕಡಿಗಳನ್ನು ಮಾರಾಟ ಮಾಡೋದಕ್ಕಾಗಿ ಅವರಿಗೆ ರಸ್ತೆಗಳು ಉತ್ತಮವಾಗಿರೋದು ಬೇಕಾಗ್ತಾ ಹೋಗುತ್ತೆ. ಜೊತೆಗೆ ಹಳ್ಳಿಗಳಲ್ಲಿ ನಾವು ಚಿಕ್ಕ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕಾಗಿತ್ತು ಅಂತಂದರೆ, ಗುಡಿ ಕೈಗಾರಿಕೆಗಳು ಯಶಸ್ವಿಯನ್ನು ಪಡಿಬೇಕಾಗಿತ್ತು ಅಂತಂದರೆ ಅಲ್ಲಿಗೆ ಉತ್ತಮವಾದಂಥ ರಸ್ತೆ ಕೂಡ ಅತ್ಯವಶ್ಯಕವಾಗಿದೆ. ಆದರೆ ನಮ್ಮ ದೇಶದಲ್ಲಿ ಏನಾಗ್ತಾ ಬರ್ತಾ ಇದೆ ಅಂತಂದರೆ ಈ ಒಂದು ಟ್ರಾನ್ಸ್ಪೋರ್ಟ್ ಅಂತಕ್ಕಂಥದ್ದು ಪ್ರಾಪರಾಗಿ ನಮ್ಮ ದೇಶದಲ್ಲಿ ಡೆವಲಪ್ ಆಗಿಲ್ಲ ಅಂತಕ್ಕಂಥದ್ದು. ಅದು ಏನಾಗ್ತಾ ಬರ್ತಾ ಇದೆ ಅಂತಂದರೆ ಎಫೆಕ್ಟ್ ಅಡ್ವರ್ಸ್ಲಿ ಆನ್ ದ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತಕ್ಕಂಥದ್ದು ಕೂಡ ಸತ್ಯವಾಗಿದೆ ಅಂತಕ್ಕಂಥದ್ದು. ನಂತರದಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ ಮತ್ತೊಂದು ನಮ್ಮ ಒಂದು ಭಾರತದ ಆರ್ಥಿಕ ವ್ಯವಸ್ಥೆಯ ಲಕ್ಷಣವನ್ನು ನೋಡ್ತಾ ಹೋದರೆ ಡ್ಯುಯಲಿಸ್ಟಿಕ್ ಎಕನಾಮಿ ಅಂತಕ್ಕಂಥದ್ದು, ದ್ವಂದ್ವ ಅರ್ಥ ವ್ಯವಸ್ಥೆ ಅಂತಕ್ಕಂಥದ್ದು ನಾವು ಹೇಳ್ತಾ ಇದ್ವಿ. ಈ ದ್ವಂದ್ವ ಅರ್ಥ ವ್ಯವಸ್ಥೆ ಏನು ಅಂತಂದರೆ ಎಟ್ ದ ಸೇಮ್ ಪೀರಿಯಡ್ ಅಂದರೆ ಒಂದು ಸಂದರ್ಭದಲ್ಲಿ ಹೌದಾ, ಒಂದು ಸಂದರ್ಭದಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥ ಕೈಗಾರಿಕಾ ಸೆಕ್ಟರ್ ಅಸ್ತಿತ್ವದಲ್ಲಿರುತ್ತೆ. ಅದರ ಜೊತೆಗೆ ಅಭಿವೃದ್ಧಿ ಹೊಂದಿರದ ಸಾಂಪ್ರದಾಯಿಕ ಸೆಕ್ಟರ್ ಕೂಡ ಅಸ್ತಿತ್ವದಲ್ಲಿ ಇರ್ತಕ್ಕಂಥದ್ದು. ದ ಪ್ರೆಸೆನ್ಸ್ ಆಫ್ ದ ಡೆವಲಪಿಂಗ್ ಇಂಡಸ್ಟ್ರಿ ಸೆಕ್ಟರ್ ಆ್ಯಸ್ ವೆಲ್ ಆ್ಯಸ್ ಎಟ್ ದ ಸೇಮ್ ಟೈಮ್ ಅಂಡರ್ ಡೆವಲಪ್ಡ್ ಅಗ್ರಿಕಲ್ಚರ್ ಸೆಕ್ಟರ್. ನಾವೇನು ಹೇಳ್ತಾ ಇದ್ವಲ್ಲ, ಈ ಎರಡೂ ಸ್ಥಿತಿಗಳು ಅಸ್ತಿತ್ವದಲ್ಲಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆಯನ್ನು ಡ್ಯುಯಲಿಸ್ಟಿಕ್ ಎಕನಾಮಿ ಅಂತ ನಾವು ಹೇಳ್ತಾ ಇದ್ದೀವಿ. ಜೊತೆಗೆ ವಿದಿನ್ ದ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲೂ ಕೂಡ ನಾವೇನು ನೋಡ್ಬೋದಾಗಿದೆ ಅಂತಂದರೆ ಕೆಲವೊಂದಿಷ್ಟು ರೈತರು ಅಭಿವೃದ್ಧಿ ಹೊಂದಿದ ಚಟುವಟಿಕೆಗಳನ್ನು ಅನುಸರಿಸಿಕೊಂಡು ಉತ್ಪಾದನೆಯನ್ನು ಮಾಡ್ತಾ ಹೋಗ್ತಾರೆ. ಇನ್ನು ಕೆಲ ರೈತರು ಏನು ಮಾಡ್ತಾ ಬರ್ತಾರೆ ಅಂದರೆ ಹಳೆ ಸಾಂಪ್ರದಾಯಿಕ ಚಟುವಟಿಕೆಗಳನ್ನು ಅನುಸರಿಸಿಕೊಂಡು ಉತ್ಪಾದನೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ. ಇಂಡಸ್ಟ್ರಿಗಳಲ್ಲಿ ನಾವು ನೋಡ್ಬೋದಾಗತ್ತೆ ಅಂತಂದರೆ ಗುಡಿ ಕೈಗಾರಿಕೆಗಳನ್ನು ನಡೆಸ್ಕೊಂಡು ಹೋಗೋರಾಗಿರ್ಬೋದು, ಮತ್ತು ಇನ್ನು ಕೆಲವು ಸಾಂಪ್ರದಾಯಿಕ ವಸ್ತುಗಳನ್ನು ಮಾತ್ರ ಉತ್ಪಾದನೆ ಮಾಡೋ ಇಂಡಸ್ಟ್ರಿಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಜೊತೆಗೆ ಇವತ್ತು ನವೀನ ಮಾದರಿಯ ಹೊಸ ವಸ್ತುಗಳನ್ನು ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಉತ್ಪಾದನೆ ಮಾಡೋ ಇಂಡಸ್ಟ್ರಿಗಳನ್ನು ಕೂಡ ನಾವು ನೋಡ್ತಾ ಇದ್ವಿ. ಆದ್ದರಿಂದಾಗಿ ಇಂಡಿಯಾ ಈಸ್ ಮೇಂಟೈನಿಂಗ್ ಏನು ಮಾಡ್ತಾ ಬರ್ತಾ ಇದೆ ಅಂತಂದರೆ ಈ ಎರಡೂ ರೀತಿಯ ಡ್ಯುಯಲಿಸ್ಟಿಕ್ ಎಕನಾಮಿಯ ಅಸ್ತಿತ್ವದಲ್ಲಿ ಇದೆ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ಇದಾದ ನಂತರದಲ್ಲಿ ನಮ್ಮ ದೇಶ ಅನುಸರಿಸ್ತಕ್ಕಂಥ ಮತ್ತೊಂದು ಲಕ್ಷಣ ಅಥವಾ ಅದರ ಒಂದು ನಾವು ನೋಡ್ತಾ ಹೋದಾಗ ಇನ್ನೊಂದು ಪ್ರಮುಖ ಲಕ್ಷಣ ಯಾವುದು ಅಂತಂದರೆ ಮಿಕ್ಸ್ಡ್ ಎಕನಾಮಿಕ್ ಸಿಸ್ಟಮ್ ಅಂತಕ್ಕಂಥದ್ದು. ಮಿಕ್ಸ್ಡ್ ಎಕನಾಮಿಕ್ ಸಿಸ್ಟಮ್ ಅಂತ ಅಂದಾಗ ಇಲ್ಲಿ ಬರ್ತಕ್ಕಂಥದ್ದು ಏನಂತಂದರೆ ಇಂಡಿಯಾ ಈಸ್ ಮೇಂಟೈನಿಂಗ್ ಮಿಕ್ಸ್ಡ್ ಎಕನಾಮಿಕ್ ಸಿಸ್ಟಮ್ನ ಮೇಂಟೈನ್ ಮಾಡ್ತಾ ಇದೆ. ಮಿಕ್ಸ್ಡ್ ಎಕನಾಮಿ ಏನು ಅಂತಂದರೆ ಇಲ್ಲಿ ಕ್ಯಾಪಿಟಲಿಸ್ಟ್ ಎಕನಾಮಿ ಕೂಡ ಇರುತ್ತೆ. ನಂತರದಲ್ಲಿ ನಾವು ಸಮಾಜವಾದಿ ಅಸ್ತಿತ್ವ ಕೂಡ ಇರ್ತಕ್ಕಂಥದ್ದು. ಹೌದಾ, ಸೋಷಲಿಸ್ಟಿಕ್ ಎಕನಾಮಿ ಮತ್ತು ಇಲ್ಲಿ ಕ್ಯಾಪಿಟಲಿಸ್ಟ್ ಎಕನಾಮಿಗಳ ಎರಡೂ ಇದರಗಳ ಒಂದು ಉತ್ತಮವಾದಂಥ ಲಕ್ಷಣಗಳನ್ನು ಆಯ್ಕೆ ಮಾಡಿಕೊಂಡು ಆ ಉತ್ತಮವಾದಂಥ ಎರಡೂ ರೀತಿಯ ಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂಥ
ಅರ್ಥವ್ಯವಸ್ಥೆಯನ್ನು ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತ ನಾವು ಕರಿತಾ ಇದ್ದೀವಿ. ಭಾರತದಲ್ಲಿ ಈ ಒಂದು ಮಿಶ್ರ ಆರ್ಥಿಕ ವ್ಯವಸ್ಥೆ ಇರುವುದನ್ನು ನೋಡಬಹುದಾಗಿದೆ. ಈ ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವೇನೇನೆಲ್ಲ ನೋಡಬಹುದು ಅಂತಂದರೆ, ಸರ್ಕಾರದ ಅಧೀನದಲ್ಲಿರುವ ಇಲಾಖೆಗಳನ್ನು ಕೂಡ ನೋಡಬಹುದು. ಹೌದು, ಸರ್ಕಾರ ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಕೆಲವೊಂದು ಸಂಸ್ಥೆಗಳನ್ನು ಕೂಡ ನೋಡಬಹುದು. ಜೊತೆಗೆ ಖಾಸಗಿಯವರು ಸ್ಥಾಪನೆ ಮಾಡ್ತಕ್ಕಂಥ ಸಂಸ್ಥೆಗಳನ್ನು ನೋಡಬಹುದು. ಖಾಸಗಿಯವರು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಸಂಸ್ಥೆಗಳನ್ನು ಕೂಡ ನೋಡಬಹುದು. ಸರ್ಕಾರ ಹಲವಾರು ರೀತಿಯ ಅನುಕೂಲಗಳನ್ನು ಸಾರ್ವಜನಿಕರಿಗೆ ಒದಗಿಸಿಕೊಡ್ತಾ ಹೋಗುತ್ತೆ. ಜೊತೆಗೆ ಖಾಸಗಿ ಜನರು ತಮ್ಮದೇ ಆದ ಆರ್ಥಿಕ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕಾಗಿ ಬೇಕಾಗಿರ್ತಕ್ಕಂಥ ಯೋಜನೆಗಳನ್ನು ಕೂಡ ಒದಗಿಸಿಕೊಡ್ತಾ ಹೋಗುತ್ತೆ. ಈ ರೀತಿಯಾಗಿ ಈ ಒಂದು ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ನಮ್ಮ ದೇಶ ಒಳಗೊಂಡಿರ್ತಕ್ಕಂಥದ್ದನ್ನು ನೋಡಬಹುದಾಗಿದೆ. ಇದಾದ ನಂತರದಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮತ್ತೊಂದು ಪ್ರಮುಖ ಲಕ್ಷಣ ಯಾವುದು ಅಂತಂದರೆ ಲೋ ಇನ್ ಎಫಿಷಿಯನ್ಸಿ ಆಫ್ ಲೇಬರ್ ಅಂತ ನಾವು ಹೇಳ್ತಾ ಇದ್ದೀವಿ. ಇದನ್ನು ನಾವು ಬೇರೆ ದೇಶದ ಒಂದು ಲೇಬರ್ಗಳಿಗೆ ಹೋಲಿಕೆ ಮಾಡಿ ನೋಡಿ ಹೇಳ್ತಕ್ಕಂಥ ಸ್ಥಿತಿಯಾಗಿದೆ. ಹೌದು, ಅದಕ್ಕೆ ಕಾರಣ ನಾವು ಹಲವಾರು ರೀತಿಯ ಕಾರಣಗಳನ್ನು ನೋಡಬಹುದಾಗಿದೆ. ನಮ್ಮಲ್ಲಿ ಮೊದಲು ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಯಾವುದು ಅಂತಂದರೆ ಬೈ ನೇಚರ್ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ನಮ್ಮ ದೇಶದ ವಾತಾವರಣ ಏನಿದೆಯೋ ಆ ವಾತಾವರಣದಿಂದಾಗಿ ನಮ್ಮಲ್ಲಿರ್ತಕ್ಕಂಥ ಲೇಬರರ್ಸ್ಗಳು ಏನಾಗ್ತಾ ಬರ್ತಾರೆ ಅಂತಂದರೆ ಬೇಗ ವೀಕ್ ಆಗಿಬಿಡ್ತಾರೆ, ಅಂದರೆ ಬೇಗ ಸುಸ್ತಾಗಿಬಿಡ್ತಾರೆ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ಹೌದು, ಆದರೆ ಫಾರಿನಲ್ಲಿ ಅವರ ಒಂದು ವರ್ಕಿಂಗ್ ಕೆಪಾಸಿಟಿ ಜಾಸ್ತಿ ಇದ್ದು ನಮ್ಮ ದೇಶದ ವರ್ಕಿಂಗ್ ಕೆಪಾಸಿಟಿ ಏನಾಗ್ತಾ ಬರ್ತಾ ಇದೆ, ಕಡಿಮೆ ಇದೆ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ಒಂದು ಬರ್ತಕ್ಕಂಥ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಂದು ಕಾರ್ಮಿಕರು ಏನಾಗ್ತಾ ಬರ್ತಾ ಇಲ್ಲ. ಮತ್ತೊಂದು ನಾವು ಎರಡನೇದು ರೀಸನ್ ಒಂದು ವಾತಾವರಣ ಆಗ್ತಾ ಬಂತು. ಮತ್ತೊಂದು ಏನು ಅಂತಂದರೆ ನಮ್ಮ ದೇಶದಲ್ಲಿ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಒಂದು ಸಂಸ್ಥೆಗಳು. ಎಂಥ ಸಂಸ್ಥೆಗಳು ಅಂತಂದರೆ ತರಬೇತಿ ಒದಗಿಸೋದಕ್ಕಾಗಿ ಬೇಕಾಗಿರ್ತಕ್ಕಂಥ ಸಂಸ್ಥೆಗಳಾಗಿರ್ಬೋದು, ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಸಂಶೋಧನೆಗಳಾಗಿರ್ಬೋದು ನಮ್ಮ ದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ನಾವು ಒಪ್ಪಿಕೊಳ್ಬೇಕಾಗ್ತಾ ಹೋಗುತ್ತೆ. 2011ರ ಜನಗಣತಿಯ ಪ್ರಕಾರ ನಮ್ಮಲ್ಲಿ 74% ಜನರು ಮಾತ್ರ ಏನಾಗ್ತಾ ಬಂದಿದ್ದಾರೆ ಅಂದರೆ ಅಕ್ಷರಸ್ಥರಾಗಿದ್ದಾರೆ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ನಮ್ಮ ಭಾರತದ ಕಾರ್ಮಿಕರ ದಕ್ಷತೆ ಮತ್ತು ಉತ್ಪಾದನಾ ಸಾಮರ್ಥ್ಯ ಬೇರೆ ದೇಶದ ಜನರ ಉತ್ಪಾದನಾ ಸಾಮರ್ಥ್ಯಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿರುವುದನ್ನು ನಾವು ನೋಡಬಹುದಾಗಿದೆ. ಶಿಕ್ಷಣದ ಮೇಲೆ ಸರ್ಕಾರ ಒಟ್ಟು ತನ್ನ ರಾಷ್ಟ್ರೀಯ ಉತ್ಪನ್ನದ 3%ಗಿಂತ ಏನು ಮಾಡ್ತಾ ಬರ್ತಾ ಇದೆ, ಹಣಕಾಸನ್ನು ಕಡಿಮೆ ವಿನಿಯೋಗ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ಆದ್ದರಿಂದಾಗಿ ನಮ್ಮ ದೇಶದಲ್ಲಿ ಏನಾಗ್ತಾ ಬರ್ತಾ ಇಲ್ಲ, ಟ್ರೈನ್ಡ್ ಲೇಬರರ್ಸ್ಗಳಾಗಿರ್ಬೋದು, ಟ್ರೈನ್ಡ್ ನಮಗೆ ಬರ್ತಕ್ಕಂಥ ಟ್ರೈನ್ಡ್ ಜನರು ನಮಗೆ ಸಿಗೋದು ಕಡಿಮೆ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ಮತ್ತು ನಾವು ಮುಂದುವರೆದಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ನೋಡ್ತಾ ಹೋದರೆ ಶಿಕ್ಷಣ ಮತ್ತು ತರಬೇತಿಗಾಗಿ ಅವರು ತಮ್ಮ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ 10%ಗಿಂತಲೂ ಕೂಡ ಹೆಚ್ಚು ಹಣಕಾಸನ್ನು ಅದರ ಮೇಲೆ ಖರ್ಚು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ಹೌದು, ಆದ್ದರಿಂದಾಗಿ ಇಲ್ಲಿ ನಮ್ಮ ದೇಶದಲ್ಲಿ ಶಿಕ್ಷಣ ಸಂಸ್ಥೆಗಳ ಕೊರತೆ, ತರಬೇತಿ ಸಂಸ್ಥೆಗಳ ಕೊರತೆ, ಸಂಶೋಧನೆಗಳ ಕೊರತೆ ಕಂಡು ಬರ್ತಾ ಇರುವುದರಿಂದಾಗಿ ಭಾರತವು ಬೇರೆ ದೇಶಗಳಿಗಿಂತಲೂ ಕೂಡ ಏನಾಗ್ತಾ ಬರ್ತಾ ಇದೆ, ಲೇಬರ್ಸ್ಗಳ ಸಾಮರ್ಥ್ಯ ಕಡಿಮೆ ಇದೆ, ಉತ್ಪಾದನಾ ಸಾಮರ್ಥ್ಯ ಕಡಿಮೆ ಇದೆ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ಇದರ ಜೊತೆಗೆ ಹವಾಮಾನ ನಾವು ಏನು ಹೇಳ್ತಾ ಬರ್ತಾ ಇದ್ವಿ ಈಗಾಗಲೇ, ನಮ್ಮಲ್ಲಿರ್ತಕ್ಕಂಥ ಹವಾಮಾನ ಕೂಡ ಕಾರಣವಾಗ್ತಾ ಬರುತ್ತೆ. ಇನ್ನು ಎರಡಕ್ಕಿಂತ ಮತ್ತೊಂದು ಪ್ರಭಾವ ಬೀರ್ತಕ್ಕಂಥದ್ದು ಯಾವುದಂದ್ರೆ ಜಾತಿ ಪದ್ಧತಿ ಅಂತಕ್ಕಂಥದ್ದು. ನಮ್ಮ ದೇಶದಲ್ಲಿ ಜಾತಿ ಪದ್ಧತಿ ಏನಾಗಿದೆ ಅಂತಂದರೆ ಕೆಲಸಕ್ಕೆ ತೆಗೆದುಕೊಳ್ಳುವಾಗ ಅವ್ರು ಯಾವ ಜಾತಿ ಅಂತಕ್ಕಂಥದ್ದು ನೋಡ್ತಾ ಹೋಗ್ತಾಯಿದ್ದಾರೆ. ಇದು ನಾವು ಜಾತ್ಯತೀತ ರಾಷ್ಟ್ರ ಅಂತಂದರೂ ಕೂಡ ಈ ಒಂದು ಜಾತೀಯತೆ ಅಂತಕ್ಕಂಥದ್ದು, ಜಾತಿ ಪದ್ಧತಿ ಅಂತಕ್ಕಂಥದ್ದು ಇನ್ನೂ ಅಸ್ತಿತ್ವದಲ್ಲಿರುವುದರಿಂದಾಗಿ ಈ ಜಾತಿ ಪದ್ಧತಿ ಕೂಡ ನಮ್ಮ ದೇಶದಲ್ಲಿ ಏನಾಗ್ತಾ ಬರ್ತಾ ಇದೆ ಅಂತಂದರೆ ಉತ್ಪಾದನೆ ಮೇಲೆ, ರಾಷ್ಟ್ರದ ಆದಾಯದ ಮೇಲೆ, ಡೆವಲಪ್ಮೆಂಟ್ ಆಫ್ ದ ಎಕಾನಮಿ ಮೇಲೂ ಕೂಡ ಏನು ಮಾಡ್ತಾ ಬರ್ತಾ ಇದೆ ಅಂತಂದರೆ ಇದು ಪ್ರಭಾವವನ್ನು ಬೀರ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕಾಗುತ್ತೆ. ಮತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಮೌಢ್ಯತೆ ಹೆಂಗಿದ್ದಾವೆ, ಮಂಗಳವಾರ ಹೊಲಕ್ಕೆ ಹೋಗಬಾರ್ದು, ಅಮಾವಾಸ್ಯೆ ದಿನ ಹೊಲಕ್ಕೆ ಹೋಗಬಾರ್ದು. ಹೌದು, ಇದೇ ಸನ್ನಿವೇಶವನ್ನು ನಾವು ಎಕ್ಸಾಮ್ಗಳಿಗೆ ಅನುಸರಿಸ್ಕೊಂಬಿಟ್ರೆ, ಹೌದು, ಈ ರೀತಿ ಎಕ್ಸಾಮ್ಗಳ ಬರೆಯೋ ಪದ್ಧತಿ ಬರೆಯೋಕ್ಕಾಗೋದಿಲ್ಲ. ಜೊತೆಗೆ ಬೆಕ್ಕಡ್ಡ ಬಂತು ಅಂತ ಜನ ಇದು ಮಾಡ್ತಾ ಹೋಗ್ತಾರೆ. ಹೌದು, ಹಲವಾರು ಮೌಢ್ಯತೆಗಳನ್ನು ಏನು ನಮ್ಮಲ್ಲಿ ಜನರು ಸಾಂಪ್ರದಾಯಿಕವಾಗಿ ಏನು ನಂಬ್ಕೊಂಡು ಬರ್ತಾ ಇದ್ದಾರಲ್ಲ, ಹಾಗೆ ಒಂದು ಕೆಟ್ಟ ಪದ್ಧತಿಗಳಂತ ನಾವೇನು ಹೇಳ್ತಾ ಇದ್ವಲ್ಲ, ಆ ಒಂದು ಸಾಂಪ್ರದಾಯಿಕ ಪದ್ಧತಿಗಳೇನದೋ, ಮೌಢ್ಯತೆಗಳು ಏನಿದಾವೋ ಇವು ಎಲ್ಲವೂ ಕೂಡ ಇದರಲ್ಲಿ ಒಂದು ಮೌಢ್ಯತೆ ಬರಲಿ, ಒಂದು ಸಾಂಪ್ರದಾಯಿಕವಾಗಿ ಅನುಸರಿಸ್ತಕ್ಕಂಥದ್ದು. ಪೌಷ್ಟಿಕ ಆಹಾರದಲ್ಲಿ ಕೂಡ ನಾವು ಇವತ್ತು ಜನರು ನಮ್ಮಲ್ಲಿರ್ತಕ್ಕಂಥ ಒಂದು
ಜನರು ವ್ಯತ್ಯಾಸಾತ್ಮಕವಾಗಿ ಬಳಕೆ ಮಾಡ್ತಕ್ಕಂಥದ್ದು ನೋಡ್ತಾ ಇದ್ವಿ. ಇದು ಕೂಡ ದಕ್ಷತೆ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು. ಒಂದು ಎಕ್ಸಾಂಪಲ್ ನೋಡ್ತಾ ಹೋದರೆ, ಒಂದು ಅಡುಗೆ ಮಾಡಿರುವಾಗ ಬಿಸಿ ಅಡುಗೆಯನ್ನು ಕಾದು ಪುರುಷರಿಗೆ ಕೊಟ್ಟ ನಂತರ ಮಹಿಳೆ ಊಟ ಮಾಡ್ತಾ ಹೋಗ್ತಾಳೆ. ಜೊತೆಗೆ ಬೆಳಗ್ಗೆ ಬಿಸಿ ಊಟ ಎಲ್ಲರಿಗೂ ಕೊಟ್ಟು ನಿನ್ನೆ ಉಳಿದಿರ್ತಕ್ಕಂಥದ್ದನ್ನು ಏನು ಮಾಡ್ತಾ ಬರ್ತಾಳೆ, ಬೆಳಗ್ಗೆ ತಾನು ಊಟ ಮಾಡ್ತಾ ಹೋಗ್ತಾಳೆ. ಇದು ಏನಾಗ್ತಾ ಬರುತ್ತೆ ಅಂತಂದರೆ ಮಹಿಳೆಯ ಪೌಷ್ಟಿಕ ಆಹಾರದ ಕೊರತೆಯನ್ನು ಸೂಚಿಸುತ್ತಾ ಹೋಗುತ್ತದೆ. ಯಾವಾಗ ಪೌಷ್ಟಿಕ ಆಹಾರದ ಕೊರತೆ ಆಗ್ತಾ ಬರುತ್ತೋ ಅವರಲ್ಲಿರೋ ದಕ್ಷತೆ ಪ್ರಮಾಣ ಕೂಡ ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಹೌದು, ಅದರಿಂದಾಗಿ ನಮ್ಮ ದೇಶದಲ್ಲಿ ಏನಾಗ್ತಾ ಬರ್ತಾ ಇದೆ ಅಂತಂದರೆ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡುವ ಬಗ್ಗೆ ಇರ್ತಕ್ಕಂಥ ಪ್ರಜ್ಞೆ ಪ್ರಮಾಣ ಕೂಡ ನಮ್ಮಲ್ಲಿ ಕಡಿಮೆ ಇರೋದರಿಂದಾಗಿ ಆ ಪೌಷ್ಟಿಕ ಆಹಾರದ ಕೊರತೆಯು ನಮ್ಮ ದೇಶದಲ್ಲಿರುವ ಜನರ ಉತ್ಪಾದನಾ ಶಕ್ತಿಯನ್ನು ಕ್ಷೀಣಿಸುತ್ತಾ ಇದೆ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ಅದರಿಂದಾಗಿ ಉತ್ತಮ ಶಿಕ್ಷಣ ಇಲ್ಲದೇ ಇರುವುದು, ತರಬೇತಿಗಳ ಕೊರತೆ ಇರತಕ್ಕಂಥದ್ದು ಮತ್ತು ಅಪೌಷ್ಟಿಕ ಆಹಾರ ಪದ್ಧತಿಗಳು ಏನಿದಾವೋ ಇವೆಲ್ಲವುಗಳು ಏನು ಮಾಡ್ತಾ ಬರ್ತಾ ಇದ್ದಾವೆ ಅಂತಂದರೆ ನಮ್ಮ ದೇಶದ ಜನರ ಕಾರ್ಮಿಕರ ದಕ್ಷತೆಯನ್ನು ಏನು ಮಾಡ್ತಾ ಬರ್ತಾ ಇದ್ದಾವೆ, ಕಡಿಮೆ ಮಾಡ್ತಾ ಬರ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ನಂತರದಲ್ಲಿ ನೋಡಬೇಕಾಗಿರ್ತಕ್ಕಂಥದ್ದು, ಇದು ಯಾವ ಪ್ರಮಾಣದಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಬೇಕು ಅಂತಕ್ಕಂಥದ್ದು ತಿಳಿದೇ ಇರತಕ್ಕಂಥ ಒಂದು ಸನ್ನಿವೇಶ ಅಂತ ನಾವು ಹೇಳಬಹುದಾಗುತ್ತೆ. ಯಾವುದು ಅಂತಂದರೆ ಇನ್ಎಫಿಷಿಯೆಂಟ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು. ಹೌದು, ನಮ್ಮ ದೇಶದಲ್ಲಿ ಅದಕ್ಷ ಆಡಳಿತ ಅಂತಕ್ಕಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ ತಲೆದೂರಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ನಮ್ಮಲ್ಲಿ ಇರ್ತಕ್ಕಂಥ ಜನರ ಸ್ವಜನ ಪಕ್ಷಪಾತ ಇದೆ, ಲಂಚಗೊಳಿತನ ಇದೆ, ಭ್ರಷ್ಟಾಚಾರ ಇದೆ ಮತ್ತು ಪ್ರತಿಯೊಂದು ಕೆಲಸದಲ್ಲಿ ವಿಳಂಬ ಪದ್ಧತಿನ ಅನುಸರ್ತಕ್ಕಂಥದ್ದು. ಅದು ಲಂಚ ಕೊಟ್ಟಿಲ್ಲ ಅಂತಂದರೆ ಅವನು ಏನು ಮಾಡೋದು, ಆ ವಿಳಂಬ ಪದ್ಧತಿಗೆ ಒಳಗಾಗ್ತಾ ಹೋಗ್ತಾನೆ. ಅದರಿಂದಾಗಿ ಭಾರತದ ಆಡಳಿತ ವ್ಯವಸ್ಥೆಯಲ್ಲಿ ಇವೆಲ್ಲವುಗಳು ಯಾವ್ಯಾವು, ಲಂಚ ತೊಗೊಳೋದಾಗಿರ್ಬೋದು, ವಿಳಂಬ ನೀತಿ ಆಗಿರ್ಬೋದು, ಭ್ರಷ್ಟಾಚಾರಗಳಾಗಿರ್ಬೋದು, ಇವುಗಳು ಒಂದು ವ್ಯವಸ್ಥೆಯ ಅವಿಭಾಜ್ಯ ಅಂಗಗಳಾಗಿಯೇ ನಮ್ಮ ದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅದರಿಂದಾಗಿ ನಮ್ಮ ದೇಶದ ಆಡಳಿತ ಬಿಗಿ ಹಿಡಿತವನ್ನು ಪಡೆದಿಲ್ಲ. ಅದು ಅಧಿಕಾರಿಗಳ ಒಂದು ಲಕ್ಷ್ಯಕ್ಕೆ ಅಧಿಕಾರಿಗಳು ತಾವು ಮಾಡಿರ್ತಕ್ಕಂಥದ್ದೇ ರೂಲ್ಸ್ ಅನ್ನೋ ರೀತಿಯಲ್ಲಿ ಏನು ಮಾಡ್ತಾ ಬರ್ತಾ ಇದ್ದಾರೆ, ಆಡಳಿತವನ್ನು ನಡೆಸ್ತಾ ಇರೋದರಿಂದಾಗಿ ನಮ್ಮ ದೇಶದಲ್ಲಿ ಆಡಳಿತ ಸ್ಟ್ರಾಂಗ್ ಆಗಿ ಇಲ್ಲ ಅಂತಕ್ಕಂಥದ್ದನ್ನು ನಾವು ಒಪ್ಕೊಳ್ಳೇಬೇಕಾಗ್ತಾ ಬರುತ್ತೆ. ಮತ್ತು ಇದರಿಂದಾಗಿ ಯಾವಾಗ ನಮ್ಮ ದೇಶದಲ್ಲಿ ಅದಕ್ಷ ಆಡಳಿತ ಇರುತ್ತೋ ನಾವು ಸ್ಟ್ರಾಂಗ್ ಇರೋದಿಲ್ವೋ ಆಗ ಉತ್ಪಾದನೆ ಸ್ಟ್ರಾಂಗ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ, ಡೆವಲಪ್ಮೆಂಟ್ ಸ್ಟ್ರಾಂಗ್ ಆಗಿರೋದಕ್ಕೆ ಸಾಧ್ಯವಿಲ್ಲ. ಯಾವಾಗ ನಾವು ನೀತಿಯನ್ನೇ ಅನುಸರಿಸ್ತಾ ಇಲ್ಲ ಅಂತಂದಮೇಲೆ ಅಲ್ಲಿ ಡೆವಲಪ್ಮೆಂಟ್ ಫಾಲೋಅಪ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು. ಆದ್ದರಿಂದಾಗಿ ನಮ್ಮ ದೇಶದಲ್ಲಿ ಮಾನವ ಸಂಪನ್ಮೂಲ ಆಗಿರ್ಬೋದು, ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ಈ ಮಾನವ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬೆಳೆಸಿಕೊಳ್ಳಬೇಕು ಅಂತಂದರೆ ನಮ್ಮಲ್ಲಿ ಪ್ರಾಮಾಣಿಕ ಪ್ರಯತ್ನ ಇರಬೇಕಾಗತ್ತೆ. ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಅಂತಂದಾಗ ಅಲ್ಲೇನಾಗ್ತಾ ಬರೋದಿಲ್ಲ ಅಂತಂದರೆ ಸಂಪತ್ತು ಸರಿಯಾಗಿ ಬಳಕೆ ಆಗೋದಿಲ್ಲ. ರೆಕಮೆಂಡ್ ನಡೀತಾ ಇತ್ತು, ದುಡ್ಡು ಕೊಟ್ಟೋರಿಗೇ ಜಾಬ್ ನಡೀತಾ ಇತ್ತು. ಆಗ ಯಾರು ಹೊರಗೆ ಬೀಳ್ತಾ ಹೋಗ್ತಾರೆ ಅಂತಂದರೆ ಉತ್ತಮ ಮಾನವ ಸಂಪತ್ತು ಅಂತಕ್ಕಂಥದ್ದು ಹೊರಬೀಳ್ತಾ ಹೋಗುತ್ತೆ. ಹೌದು, ಮತ್ತು ನಾವು ಆಡಳಿತದಲ್ಲಿ ಲಂಚ ಇತ್ತು ಅಂತಂದರೆ ಲಂಚ ಯಾರು ಕೊಡ್ತಾರೋ ಅವರಿಗೆ ಪರ್ಮಿಷನ್ ಕೊಡ್ತಾ ಹೋದಾಗ ಇಂಡಸ್ಟ್ರಿಗಳು ಉತ್ಪಾದನೆ ಮಾಡೋ ವಸ್ತುಗಳ ಬಗ್ಗೆ ಪರಿಜ್ಞಾನ ಇಲ್ಲದೇ ಲಂಚಕ್ಕೆ ಮಾತ್ರ ಅಲ್ಲಿ ಆದ್ಯತೆ ನೀಡಿ ಉತ್ಪಾದನೆಗೆ ಅಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದೆ ಆದರೆ ನಿಸರ್ಗ ಸಂಪತ್ತು ಕೂಡ ಅಲ್ಲಿ ಏನಾಗ್ತಾ ಬರುತ್ತೆ, ಹಾಳಾಗ್ತಾ ಬರುತ್ತೆ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ಆದ್ದರಿಂದಾಗಿ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ಈಗಾಗಲೇ ನಾನು ಹೇಳಿರ್ತಕ್ಕಂಥದ್ದು ಮೇಜರ್ ಎಕನಾಮಿಕ್ ಬಾಟಲ್ ನೆಕ್ಸ್ ಅಂತ ನಾವು ಏನು ಕರೆದ್ವೋ, ಬಡತನ, ನಿರುದ್ಯೋಗ, ಜನಸಂಖ್ಯೆ, ಆದಾಯ ಮತ್ತು ಸಂಪತ್ತಿನ ಅಸಮತೋಲನ ಮತ್ತು ಪ್ರಾದೇಶಿಕ ಅಸಮತೋಲನ ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಮೇಜರ್ ಎಕನಾಮಿಕ್ ಬಾಟಲ್ನೆಕ್ಸ್ ಏನಾಗಿದ್ದಾವೆ ಪ್ರಸ್ತುತನೂ ಕೂಡ ರಾರಾಜಿಸ್ತಾ ಇದ್ದಾವೆ. ಇವುಗಳನ್ನು ಎಷ್ಟೇ ಕಡಿಮೆ ಮಾಡೋಕ್ಕೆ ಹೋದರೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ಹೌದಾ, ಇಂತಹ ಸಮಸ್ಯೆಗಳು ಸದಾ ಮುಂದುವರಿತಾ ಹೋಗೋದ್ರಿಂದಾಗಿ ನಮ್ಮ ದೇಶದಲ್ಲಿ ಅದಕ್ಷ ಆಡಳಿತ ಕೂಡ ಭ್ರಷ್ಟ ಆಡಳಿತ ಕಾರಣವಾಗ್ತಾ ಬರುತ್ತೆ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ಭ್ರಷ್ಟಾಚಾರ ಎಂಬುದು ಭಾರತದಲ್ಲಿ ಏನಾಗ್ತಾ ಬರ್ತಾ ಇದೆ ಅಂತಂದರೆ ರಕ್ತಗತವಾಗಿ ಬಂದಿದೆ ಅನ್ನೋ ರೀತಿಯಲ್ಲಿ ನಮಗೆ ಕಂಡು ಬರ್ತಾ ಇದೆ. ಯಾಕೆಂತಂದರೆ ಎಕ್ಸಾಂಪಲ್, ಒಂದೇ ಒಂದು ಸಣ್ಣ ಸರ್ಟಿಫಿಕೇಟ್ ಬೇಕು ಅಂತಂದರೂ ಕೂಡ ಅಲ್ಲಿ ಕಾಯಬೇಕಾಗತ್ತೆ. ಕಾಯಲಿಲ್ಲ, ಇವತ್ತು ಸಡನ್ ಜನರು ಹಂಗೆ ಇದ್ದಾರೆ, 2 ದಿನದಲ್ಲಿ ಕೆಲಸ ಆಗೋದನ್ನು 1 ದಿನದಲ್ಲಿ ಆಗಬೇಕಂದ್ರೆ ಆ 1 ದಿನದಲ್ಲಿ ಆಗಬೇಕು ಅಂತಂದಾಗ ಜನ ಲಂಚ ಕೇಳದೇ ಇದ್ದರೂ ಕೂಡ, ಅಧಿಕಾರಿಗಳು ಲಂಚ ಕೇಳದೇ ಇದ್ದರೂ ಕೂಡ ಸಾರ್ವಜನಿಕರು ಲಂಚವನ್ನು ಕೊಡ್ತಕ್ಕಂಥ ಮೈಂಡ್ಸೆಟ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ಇದು ಏನಾಗ್ತಾ ಬರ್ತಾ ಇದೆ ಅಂತಂದರೆ ನಮ್ಮ ದೇಶದ ಆಡಳಿತವನ್ನು ಏನು ಮಾಡ್ತಾ ಇದೆ, ಅಲುಗಾಡಿಸ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಒಪ್ಕೊಳ್ಳೇಬೇಕಾಗ್ತಾ ಹೋಗುತ್ತೆ. ಇದಾದ ನಂತರದಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ನಮ್ಮ ದೇಶ
ಹೊಂದಿರತಕ್ಕಂಥ ಇನ್ನೊಂದು ಲಕ್ಷಣ ಯಾವುದು ಅಂತಂದರೆ ಪರಿಸರ ವಿನಾಶ ಅಂತಕ್ಕಂಥದ್ದು. ಪರಿಸರ ವಿನಾಶ ಏನಾಗ್ತಾ ಬರ್ತಾ ಇದೆ ಅಂತಂದರೆ ಇಂಡಸ್ಟ್ರಿಗಳ ಸಂಖ್ಯೆ ಹೆಚ್ಚಾಗ್ತಾ ಬರ್ತಾ ಇದೆ. ಇದಕ್ಕೆ ಕಾರಣ ಏನು ಮೂಲವಾಗಿ ಅಂತಂದರೆ ನಾವೇನು ಈಗಾಗಲೇ ಪಾಪ್ಯುಲೇಷನ್ ಪ್ರೆಷರ್ ಅಂತ ಏನು ಹೇಳ್ತಾ ಇದ್ವಲ್ಲ, ಅದೇ ಮೂಲ ಕಾರಣ ಅಂತ ನಾವಿಲ್ಲಿ ಹೇಳಬೇಕಾಗತ್ತೆ. ಯಾವ ರೀತಿಯಲ್ಲಿ ಇದು ಮೂಲ ಕಾರಣವಾಗ್ತಾ ಬರುತ್ತೆ ಅಂತಂದರೆ ಜನಸಂಖ್ಯೆ ಹೆಚ್ಚಾಗ್ತಾ ಬಂತು ಅಂತಂದರೆ ಜನಸಂಖ್ಯೆಗೆ ಕೊಡಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳು ಸೌಕರ್ಯಗಳನ್ನು ಕೊಡಲೇಬೇಕಾಗ್ತಾ ಹೋಗುತ್ತೆ. ಆ ಸೌಕರ್ಯಗಳು ಅಂತಂದಾಗ ಜನಸಂಖ್ಯೆ ಹೆಚ್ಚಾದಂತೆ ಫಸ್ಟ್ ಬರ್ತಕ್ಕಂಥದ್ದು ಶಾಲೆಗಳನ್ನು ಕೊಡಬೇಕಾಗತ್ತೆ, ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕಾಗತ್ತೆ, ಕಾಲೇಜುಗಳ ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕಾಗತ್ತೆ, ಅವ್ರು ಇರೋದಕ್ಕಾಗಿ ಮನೆಗಳು ಬೇಕಾಗ್ತಾ ಹೋಗುತ್ತೆ. ಆಗ ಏನು ಮಾಡ್ತಾ ಬರ್ತಾರೆ ಅಂತಂದರೆ ಕಟ್ ಆಫ್ ಟ್ರೀಸ್ ಅಂತ ನಾವು ಹೇಳ್ತಾ ಇದ್ವಿ. ಆ ಗಿಡಗಳನ್ನು ಕಡಿದು ಜಾಗಗಳನ್ನು ಮಾಡಿ ಅಲ್ಲಿ ಬಿಲ್ಡಿಂಗ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡಬೇಕಾಗತ್ತೆ. ಆಗ ಏನಾಗ್ತಾ ಬರುತ್ತೆ ಅಂದರೆ ಡಿಫಾರೆಸ್ಟ್ರೇಷನ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ಯಾವಾಗ ಡಿಫಾರೆಸ್ಟ್ರೇಷನ್ ಸ್ಟಾರ್ಟ್ ಆಗ್ತಾ ಬರುತ್ತೋ ಇದು ಏನಾಗ್ತಾ ಬರುತ್ತೆ ಅಂದರೆ ಪರಿಸರದ ವಿನಾಶ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ದೇಶ ಒಳಗೊಂಡಿರ್ತಕ್ಕಂಥ ಭೂಪ್ರದೇಶಕ್ಕೆ ನಾವು ನೋಡ್ತಾ ಹೋದಾಗ ನಮಗೆ ಎಷ್ಟು ಬೇಕಾಗ್ತಾ ಹೋಗುತ್ತೆ, ಅರಣ್ಯ ಎಷ್ಟು ಬೇಕು, ಹೌದು, ಇಷ್ಟಿರ್ತಕ್ಕಂಥ ಭೂಪ್ರದೇಶಕ್ಕೆ 33% ಏನಿರಬೇಕು ಅಂತಂದರೆ ಅರಣ್ಯ ಇರಬೇಕು ಅಂತಕ್ಕಂಥದ್ದು ಇದೆ. ಆದರೆ ನಮಗೆ ಲಭ್ಯವಿರ್ತಕ್ಕಂಥ ಅರಣ್ಯ ಎಷ್ಟು ಅಂತಂದರೆ 22% ಮಾತ್ರ ಅದು ನಮಗೆ ಏನಾಗ್ತಾ ಬರ್ತಾ ಇದೆ ಅಂತಂದರೆ ಲಭ್ಯವಾಗಿದೆ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ಇದು ಕಡತದಲ್ಲಿರ್ತಕ್ಕಂಥದ್ದು ಇನ್ ದ ಫೈಲ್ 22ದಷ್ಟು ಏನಾಗ್ತಾ ಬರ್ತಾ ಇದೆ, 22% ನಮ್ಮಲ್ಲಿ ಅರಣ್ಯ ಇದೆ ಅಂತಕ್ಕಂಥದ್ದು ನಾವು ಬುಕ್ದಲ್ಲಿ ನೋಡ್ತಾ ಇದ್ದೀವಿ, ಹೌದು, ಕಡತಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಫೈಲ್ಗಳಲ್ಲಿ ನಾವು ನೋಡ್ತಾ ಇದ್ವಿ. ಆದರೆ ನೈಜವಾಗಿ ಲಭ್ಯವಿರ್ತಕ್ಕಂಥದ್ದು ಎಷ್ಟು ಅಂದರೆ 19% ಮಾತ್ರ. ಹೌದು, ಇದಕ್ಕೆ ನಾವು ಅವಿವೇಕದಿಂದಾಗಿ ವಿವೇಚನೆ ಮಾಡದೇ ಕಾಡನ್ನು ನಾವು ಕಡಿತಾ ಇರೋದರಿಂದಾಗಿ ಪರಿಸರದಲ್ಲಿ ಅಸಮತೋಲನ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಬರ್ತಾ ಇದ್ದಾವೆ. ಇದು ಅನೇಕ ಅನಾಹುತಗಳಿಗೆ ಕೂಡ ಕಾರಣೀಭೂತವಾಗ್ತಾ ಬರ್ತಾ ಇದೆ. ಇವತ್ತು ಅತಿವೃಷ್ಟಿನ ಏನು ನೋಡ್ತಾ ಇದ್ವಿ, ಅನಾವೃಷ್ಟಿಗಳನ್ನ ಏನು ನೋಡ್ತಾ ಇದ್ದೀವಿ, ಹೌದು, ಇದಕ್ಕೆಲ್ಲ ಪ್ರಮುಖ ಕಾರಣ ಏನು ಅಂತಂದರೆ ಮೂಲವಾಗಿ ನಾವು ಪರಿಸರವನ್ನು ನಾಶ ಮಾಡ್ತಾ ಇರೋದರಿಂದಾಗಿ ಯಾವ ಟೈಮಿಗೆ ಮಳೆ ಬರೋಕೋ ಆ ಟೈಮಿಗೆ ಮಳೆ ಬರೋದಿಲ್ಲ. ಅದು ಎಷ್ಟು ಪ್ರಮಾಣದಲ್ಲಿ ಆಕ್ಸಿಜನ್ ಪ್ರಮಾಣ ಇರೋಕೆ ಅಷ್ಟು ಪ್ರಮಾಣದಲ್ಲಿ ಆಕ್ಸಿಜನ್ ಪ್ರಮಾಣ ಇರೋದಿಲ್ಲ. ಇವತ್ತು ನಾವು ಉಸಿರಾಟದ ತೊಂದರೆಯಿಂದ ನಾವು ಸಾಯ್ತಾ ಇದ್ದೀವಿ ಅಂತಂದರೆ ನಾವು ಮಾಡ್ತಕ್ಕಂಥ ಮಾಲಿನ್ಯದ ಪ್ರಕ್ರಿಯೆಗಳನ್ನೇ ಕಾರಣವಾಗ್ತಾ ಬರ್ತಾ ಇದ್ದಾವೆ. ಹೌದು, ಯಾವ್ಯಾವುದೋ ದೊಡ್ಡ ರೋಗಗಳಿಂದಲ್ಲ, ಇವತ್ತು ಉಸಿರಾಟಕ್ಕೇ ತೊಂದರೆ ಮಾಡ್ಕೊಂಡಿದ್ದೀವಿ. ಅಂದರೆ ಉಸಿರಾಟಕ್ಕೆ ಬೇಕಾಗಿರ್ತಕ್ಕಂಥ ಆಕ್ಸಿಜನ್, ನಮಗೆ ಜೀವಾಳು ಆಗಿರ್ತಕ್ಕಂಥ ಆಕ್ಸಿಜನನ್ನು ನಾವು ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ನಾವಿಲ್ಲ. ಹೌದು, ಬಿಲ್ಡಿಂಗ್ ಬೇಕು, ಆಕ್ಸಿಜನ್ ಬೇಡ. ಹೌದು, ಕಟ್ಟಡಗಳು ಬೇಕು, ಸಾಕಷ್ಟು ಇಂಡಸ್ಟ್ರಿಗಳು ಬೇಕು, ಬಟ್ ಆಕ್ಸಿಜನ್ ಬೇಡ. ಈ ಪರಿಸ್ಥಿತಿ ಇರೋದರಿಂದಾಗಿ ನಮ್ಮ ದೇಶದಲ್ಲಿ ವಾಯು ಮಾಲಿನ್ಯ ಆಗ್ತಾಯಿದೆ, ನೀರಿನ ಮಾಲಿನ್ಯ ಆಗ್ತಾಯಿದೆ, ಶಬ್ದ ಮಾಲಿನ್ಯ ಆಗ್ತಾಯಿದೆ. ಯಾಕಂದರೆ ಇಂಡಸ್ಟ್ರಿಗಳನ್ನು ಸ್ಥಾಪನೆ ಮಾಡ್ತಾ ಇದ್ವಿ. ಅಂತಹ ಇಂಡಸ್ಟ್ರಿಗಳನ್ನು ಸ್ಥಾಪನೆ ಮಾಡ್ತಾ ನಾವು ಒಂದು ಕಡೆ ಏನು ಮಾಡ್ತಾ ಇದ್ವಿ ಅಂತಂದರೆ ಬರೀ ಎಕನಾಮಿಕ್ ಡೆವಲಪ್ಮೆಂಟ್ ಕಡೆ ನೋಡ್ತಾ ಇದ್ವಿ. ವೆಲ್ಫೇರ್ ಅಂತಕ್ಕಂಥದ್ದು, ಕಲ್ಯಾಣ ಅಂತಕ್ಕಂಥದ್ದು, ಹೌದು, ನೆಮ್ಮದಿ ಅಂತಕ್ಕಂಥದ್ದು ಮಾಯವಾಗ್ತಾ ಬರ್ತಾ ಇದೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಈ ರೀತಿಯ ನಮ್ಮ ಒಬ್ಬ ವ್ಯಕ್ತಿಯ ಮನುಷ್ಯನ ಈ ರೀತಿಯ ಅವಿವೇಚನ ಚಟುವಟಿಕೆಗಳಿಂದಾಗಿ ನಮ್ಮ ದೇಶದಲ್ಲಿ ಪ್ರವಾಹ ಆಗಿರ್ಬೋದು, ಕ್ಷಾಮ ಆಗಿರ್ಬೋದು, ಬರಗಾಲ ಆಗಿರ್ಬೋದು, ಇವುಗಳೆಲ್ಲ ಪುನರಾವರ್ತನೆ ಆಗ್ತಾನೇ ಇರ್ತವೆ ಅಂತಕ್ಕಂಥದ್ದನ್ನು ನಾವು ಒಪ್ಪಿಕೊಳ್ಳಲೇಬೇಕಾಗಿರ್ತಕ್ಕಂಥದ್ದಾಗಿದೆ. ಹೌದು, ಇದಾದ ನಂತರದಲ್ಲಿ ನಮ್ಮ ದೇಶ ಎದುರಿಸ್ತಕ್ಕಂಥ ಮತ್ತೊಂದು ಲಕ್ಷಣ ಅಂತಲೂ ಹೇಳ್ಬೋದು, ತೊಂದರೆ ಅಂತ ಕೂಡ ಹೇಳ್ಬೋದು. ಏನಂತಂದರೆ ಕೆಲವು ಆರ್ಥಿಕ ಸಂಸ್ಥೆಗಳ ಕೊರತೆ ಇದೆ ಅಂತಕ್ಕಂಥದ್ದು. ಹೌದಾ, ಲ್ಯಾಕ್ ಆಫ್ ಸರ್ಟನ್ ಎಕನಾಮಿಕ್ ಇನ್ಸ್ಟಿಟ್ಯೂಷನ್ಸ್ ಅಂತ ನಾವೇನು ಹೇಳ್ತಾ ಇದ್ದೀವಲ್ಲ, ಈ ಕೆಲವು ಆರ್ಥಿಕ ಸಂಸ್ಥೆಗಳ ಕೊರತೆ ಅಂತಂದಾಗ ಯಾವ ರೀತಿಯ ಸಂಸ್ಥೆಗಳು ನಮಗೆ ಬೇಕಾಗ್ತಾ ಹೋಗ್ತವೆ ಅಂತಂದರೆ ಆರ್ಥಿಕ ಸಂಸ್ಥೆಗಳಾಗಿರ್ತಕ್ಕಂಥ ಬ್ಯಾಂಕ್ಗಳಾಗಿರ್ಬೋದು, ವಿಮಾ ಕಂಪನಿಗಳಾಗಿರ್ಬೋದು, ಸಹಕಾರಿ ಸಂಘಗಳು ಕೂಡ ಆಗಿರ್ಬೋದು, ಮತ್ತು ಹಣಕಾಸಿನ ಸಂಸ್ಥೆಗಳು ಕೂಡ ಆಗಿರ್ಬೋದು, ಬಂಡವಾಳ ಮಾರುಕಟ್ಟೆ, ಹಣಕಾಸಿನ ಮಾರುಕಟ್ಟೆಗಳು, ಇವೆಲ್ಲವುಗಳು ನಾವು ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿ ನೋಡಿದಾಗ ನಮ್ಮ ದೇಶದಲ್ಲಿರ್ತಕ್ಕಂಥ ಇಂತಹ ಹಣಕಾಸಿಗೆ ಸಂಬಂಧಪಟ್ಟಂಥ ಸಂಸ್ಥೆಗಳ ಪ್ರಮಾಣ ಕಡಿಮೆ ಇದೆ ಅಥವಾ ಕೊರತೆಯಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ಒಪ್ಪಿಕೊಳ್ಳಲೇಬೇಕಾಗ್ತಾ ಬರ್ತಾಯಿದೆ. ಇರ್ತಕ್ಕಂಥವು ಕೂಡ ಮುಂದುವರೆದ ದೇಶಗಳಂತೆ ಅಭಿವೃದ್ಧಿಗೊಂಡಿಲ್ಲ ಮತ್ತು ಎಷ್ಟು ಕೈಗಾರಿಕೆಗಳಿಗೆ ಎಷ್ಟು ಪ್ರಮಾಣದಲ್ಲಿ ಹಣಕಾಸನ್ನು ನೀಡಬೇಕು ಅಷ್ಟು ಪ್ರಮಾಣದಲ್ಲಿ ನೀಡುವಷ್ಟು ಸಾಮರ್ಥ್ಯವನ್ನು ಕೂಡ ಹೊಂದಿಲ್ಲ ಈಗಾಗಲೇ ಇರ್ತಕ್ಕಂಥ ಈ ರೀತಿಯ ಸಂಸ್ಥೆಗಳು ಅಂತಕ್ಕಂಥದ್ದು ನೋಡ್ತಾ ಇದ್ವಿ. ಅಂದರೆ ಭಾರತದ ವಿವಿಧ ಉತ್ಪಾದನಾ ಕ್ಷೇತ್ರಗಳಿಗೆ ಬೇಕಾಗಿರ್ತಕ್ಕಂಥ ಹಣಕಾಸನ್ನು ಪೂರೈಕೆ ಮಾಡುವಲ್ಲಿ
ನಮ್ಮ ದೇಶದಲ್ಲಿ ಈಗಾಗಲೇ ಅಸ್ತಿತ್ವದಲ್ಲಿರ್ತಕ್ಕಂಥ ಸಂಸ್ಥೆಗಳು, ಹಣಕಾಸಿನ ಸಂಸ್ಥೆಗಳು ಸಮರ್ಥವಾಗಿಲ್ಲ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ಅದರಿಂದಾಗಿ ಯಾವಾಗ ಕೈಗಾರಿಕೆಗಳು ಸ್ಥಾಪನೆ ಮಾಡಬೇಕು ಅಂತ ಅನ್ಕೊತಾವೋ, ಸ್ಥಾಪನೆ ಮಾಡೋದಕ್ಕಾಗಿ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಹಣಕಾಸು ಸಿಗೋದಿಲ್ವೋ, ಹಣಕಾಸು ಸಾಲವಾಗಿ ದೊರೆಯೋದಿಲ್ವೋ, ಆಗ ಅಭಿವೃದ್ಧಿಯ ಚಟುವಟಿಕೆಗಳು ಕುಂಠಿತಗೊಳ್ತಾ ಹೋಗ್ತವೆ. ಯಾವಾಗ ಅಭಿವೃದ್ಧಿ ಚಟುವಟಿಕೆಗಳು ಕುಂಠಿತಗೊಳ್ತಾ ಹೋಗ್ತಾವೋ ಅಫ್ಕೋರ್ಸ್ 100% ಅಭಿವೃದ್ಧಿ ಕೂಡ ಏನಾಗ್ತಾ ಬರುತ್ತೆ, ಕುಂಠಿತಗೊಳ್ತಾ ಹೋಗುತ್ತೆ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ಮತ್ತು ಇನ್ನೊಂದು ನಾವು ನೋಡಬೇಕಾಗಿರ್ತಕ್ಕಂಥ ನಮ್ಮ ದೇಶದಲ್ಲಿ ಸಾಕಷ್ಟು ಜನ ಹಳ್ಳಿಗಾಡುಗಳಲ್ಲೇ ವಾಸ ಮಾಡುವವರಾಗಿದ್ದಾರೆ. ಹಳ್ಳಿಗಾಡುಗಳಲ್ಲಿ ಯಥೇಚ್ಛವಾಗಿ ಬ್ಯಾಂಕ್ಗಳು, ಅದರ ಬ್ರ್ಯಾಂಚ್ಗಳು ಏನು ಮಾಡಬೇಕಾಗಿದೆ ಅಂತಂದರೆ ಹೆಚ್ಚೆಚ್ಚು ಸ್ಥಾಪನೆ ಮಾಡಬೇಕಾಗಿದೆ. ಜೊತೆಗೆ ಜನರಲ್ಲಿ ಒಂದು ಹವ್ಯಾಸವನ್ನು ನಾವು ಹುಟ್ಟಿಸಬೇಕಾಗಿದೆ. ಹೌದು, ಹವ್ಯಾಸ ಏನು ಅಂತಂದರೆ ಬರುವ ಆದಾಯದಲ್ಲಿ ಒಂದಿಷ್ಟು ಪ್ರಮಾಣವನ್ನು ಏನು ಮಾಡಬೇಕಾಗಿದೆ ಅಂತಂದರೆ ಬ್ಯಾಂಕ್ನಲ್ಲಿ ಇಡಬೇಕು ಅಂತಕ್ಕಂಥದ್ದು. ಅಂದರೆ ಬ್ಯಾಂಕಿಂಗ್ ಹವ್ಯಾಸವನ್ನು ನಮ್ಮ ಜನಸಾಮಾನ್ಯರಲ್ಲಿ ಹೆಚ್ಚಿಸಬೇಕಾಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ಹೌದಾ, ಆದರೆ ನಮ್ಮಲ್ಲಿ ಏನಾಗ್ತಾ ಬರ್ತಾ ಇದೆ, ಇನ್ನೂ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ, ಇನ್ನೂ ಕೂಡ ಸಾಟಿ ವಿನಿಮಯ ಪದ್ಧತಿ ಇರುವುದನ್ನು ನಾವು ನೋಡ್ತಾ ಇದ್ವಿ. ವಸ್ತುಗಳಿಗಾಗಿ ವಸ್ತುಗಳನ್ನು ಕೊಟ್ಬಿಟ್ಟು ತಮ್ಮ ಒಂದು ಚಟುವಟಿಕೆಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಇದರಿಂದಾಗಿ ಹಣಕಾಸು ಸಂಸ್ಥೆಗಳ ಸ್ಥಾಪನೆ ಮೇಲೂ ಕೂಡ ಏನಾಗುತ್ತೆ, ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನು ನೋಡಬಹುದಾಗಿದೆ. ನಂತರದಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮತ್ತೊಂದು ಲಕ್ಷಣ ಯಾವುದು ಅಂತಂದರೆ ಆರ್ಥಿಕ ಮತ್ತು ಸಾಮಾಜಿಕ ಹಿಂದುಳಿದಿರುವಿಕೆ, ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಅಂತಕ್ಕಂಥದ್ದು. ಇದು ಸಾಮಾನ್ಯ ಲಕ್ಷಣ ನಮ್ಮ ದೇಶದಲ್ಲಿ ಅಂತಕ್ಕಂಥದ್ದು. ನಮ್ಮ ದೇಶವು ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಹೋಲಿಕೆ ಮಾಡಿ ನೋಡಿದಾಗ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ನಮ್ಮ ದೇಶದಲ್ಲಿ ಈಗಾಗಲೇ ಸ್ಥಾಪನೆಗೊಂಡಿರ್ತಕ್ಕಂಥ ಚಿಕ್ಕ ಕೈಗಾರಿಕೆಗಳಾಗಿರ್ಬೋದು, ಮಧ್ಯಮ ಗಾತ್ರದ ಕೈಗಾರಿಕೆಗಳಾಗಿರ್ಬೋದು ಮತ್ತು ಬೃಹತ್ ಕೈಗಾರಿಕೆಗಳಾಗಿರ್ಬೋದು, ಇವ್ಯಾವೂ ಕೂಡ ಏನಾಗಿಲ್ಲ, ಸರಿಯಾಗಿ ಅಭಿವೃದ್ಧಿಗೊಂಡಿಲ್ಲ ಅಂತಕ್ಕಂಥದ್ದನ್ನು ನಾವು ಒಪ್ಪಿಕೊಳ್ಳಲೇಬೇಕಾಗ್ತಾ ಬರ್ತಾ ಇದೆ. ಅದರಿಂದಾಗಿ ನಮ್ಮ ದೇಶ ಇನ್ನೂ ಮುಂದುವರಿಯುತ್ತಿರುವ ದೇಶವೇ ಆಗಿದೆ. ಇವತ್ತು ಮುಂದುವರಿಯುತ್ತಿರುವ ದೇಶವು ಈ ಪ್ಯಾಂಡಮಿಕ್ ಪೀರಿಯಡ್ನಿಂದಾಗಿ ಎಷ್ಟೋ ಕೈಗಾರಿಕೆಗಳಲ್ಲಿ ಹೂಡಿಕೆ ಪ್ರಮಾಣ ಕಡಿಮೆಯಾಗಿದೆ, ಎಷ್ಟೋ ಕಡೆ ಉದ್ಯೋಗಾವಕಾಶಗಳು ಕಡಿಮೆಯಾಗಿದ್ದಾವೆ. ಇದು ಅಭಿವೃದ್ಧಿ ಹೊಂದುತ್ತಿರುವ ಪ್ರಭಾವಿ ರಾಷ್ಟ್ರವಾಗಿರ್ತಕ್ಕಂಥದ್ದು ಸ್ವಲ್ಪ ಹಿಂದೇಟು ಹಾಕುವ ಎಲ್ಲ ಸನ್ನಿವೇಶಗಳು ಕಂಡು ಬರ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ಮತ್ತು ನಮ್ಮ ದೇಶದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಹಿಂದುಳಿದಿರುವಿಕೆಗೆ ಇನ್ನೂ ಹಲವಾರು ಅಂಶಗಳು ಕಾರಣೀಭೂತವಾಗ್ತಾ ಬರ್ತಾ ಇದ್ವಿ. ನಾವು ಕೃಷಿ ಕ್ಷೇತ್ರದಲ್ಲಿ ಕೂಡ ನಾವು ಸಾಕಷ್ಟು ಪ್ರಗತಿಯನ್ನು ಸಾಧಿಸಿಲ್ಲ ಅಂತಕ್ಕಂಥದ್ದು. ಆದರೆ ಕೆಲವೊಂದಿಷ್ಟು ಬದಲಾವಣೆಗಳಾಗಿದ್ದಾವೆ, ಅದನ್ನು ನಾವು ಒಪ್ಪಿಕೊಳ್ಳಬೇಕಾಗತ್ತೆ. ನಾವು ವರ್ಷಕ್ಕೆ ಒಂದು ಬೆಳೆ ಬದಲಾಗಿ 2 ಬೆಳೆಗಳನ್ನು ಬೆಳೀತಾ ಇದ್ವಿ. ಆದರೆ ಮುಂದುವರೆದ ರಾಷ್ಟ್ರಗಳ ರೈತರಿಗೆ ಹೋಲಿಕೆ ಮಾಡಿ ನೋಡಿದರೆ ನಮ್ಮಲ್ಲಿ ಉತ್ಪಾದನೆ ಕಡಿಮೆ ಇದೆ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ಜೊತೆಗೆ ಇನ್ನೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದೋದಕ್ಕೆ ಇನ್ನೂ ಹಲವಾರು ಅಂಶಗಳು ಇಲ್ಲಿ ಪ್ರಭಾವ ಬೀರ್ತಾ ಬರ್ತವೆ. ಅದು ಏನು ಅಂತಂದರೆ ಸಾರಿಗೆ ಸಂಪರ್ಕಗಳ ಕೊರತೆ ಇರುವುದರಿಂದಾಗಿ ಸಂಪರ್ಕದ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ, ಹಣಕಾಸು ಸಂಸ್ಥೆಗಳ ಪ್ರಮಾಣ ಕಡಿಮೆ ಇದೆ, ಸೇವಾ ವಲಯಗಳು ಕೂಡ ನಮ್ಮಲ್ಲಿ ಕಡಿಮೆ ಇದ್ದಾವೆ. ಸಾಮಾಜಿಕ ಮೌಲ್ಯೋತ್ಪಾದಕಗಳು ಅಂತ ನಾವೇನು ಕರಿತಾ ಇದ್ದೀವಿ, ಸಾಮಾಜಿಕ ಮೌಲ್ಯೋತ್ಪಾದಕಗಳು ಅಂದರೆ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ತರಬೇತಿಯ ಸಂಸ್ಥೆಗಳಾಗಿರ್ಬೋದು, ಹೌದು, ಇವುಗಳು ಯಾವುವೂ ಸರಿಯಾಗಿ ಅಭಿವೃದ್ಧಿಗೊಂಡಿಲ್ಲ. ಆದ್ದರಿಂದಾಗಿ ಸಾಮಾಜಿಕಕ್ಕೆ ನಮ್ಮ ಭಾರತ ಹಿಂದುಳಿಯೋದಕ್ಕೆ ನಿದರ್ಶನವಾಗಿದೆ ಅಂತಕ್ಕಂಥ. ಇನ್ನು ಸಾಮಾಜಿಕವಾಗಿ ಹಿಂದುಳಿಯೋದಕ್ಕೆ ಇನ್ನೊಂದು ಕಾರಣ ಯಾವುದು, ಪ್ರಮುಖ ಕಾರಣ ಯಾವುದು ಅಂತಂದರೆ ನಮ್ಮ ದೇಶದಲ್ಲಿ ಜನಸಾಮಾನ್ಯರು ಅನುಸರ್ತಕ್ಕಂಥ ಜಾತಿ ಪದ್ಧತಿ ಅಂತಕ್ಕಂಥದ್ದು. ಈ ಜಾತಿ ಪದ್ಧತಿ ಅನ್ನೋದು ನಮ್ಮ ದೇಶದಲ್ಲಿ ಆಳವಾಗಿ ಬೇರೂರಿರುವುದರಿಂದಾಗಿ ತುಂಬಾ ಕಷ್ಟವಾಗುತ್ತಾ ಬರುತ್ತೆ ಸಾಮಾಜಿಕವಾಗಿ ಜನಸಾಮಾನ್ಯರನ್ನು ಅಭಿವೃದ್ಧಿಗೊಳಿಸುವುದು. ಭಾರತೀಯರು ಸಂಪ್ರದಾಯಸ್ಥರು, ಸಂಪ್ರದಾಯ ಶರಣರು ಅಂತ ನಾವೇನು ಹೇಳ್ತಾ ಇದ್ವಿ, ಮೌಢ್ಯತೆಯನ್ನು ಅನುಸರಿಸುವವರು ಅಂತ ಏನು ಹೇಳ್ತಾ ಬರ್ತಾ ಇದ್ವಿ. ಮತ್ತೊಂದು ಪ್ರಮುಖವಾಗಿ ಉದ್ಯೋಗ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಮಲಗಿಸ್ತಕ್ಕಂಥದ್ದು ಯಾವುದು ಅಂತಂದರೆ ಅವಿಭಕ್ತ ಕುಟುಂಬ ಅಂತಕ್ಕಂಥದ್ದು. ಅದು ಅವಿಭಕ್ತ ಕುಟುಂಬಗಳಲ್ಲಿ ಯಾರೋ ಒಬ್ಬ ಮನೆ ಯಜಮಾನ ದುಡಿತಾ ಹೋಗ್ತಾನೆ, ಉಳಿದಂಥ ಎಲ್ಲರೂ ಕೂಡ ಏನು ಮಾಡ್ತಾ ಬರ್ತಾರೆ, ಆರಾಮಾಗಿ ತಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಬರ್ತಾಯಿದ್ದಾರೆ. ಇದರಿಂದಾಗಿ ಜವಾಬ್ದಾರಿ ಅಂತಕ್ಕಂಥದ್ದು ಎಲ್ಲರಿಗೆ ಬರದೇ ಇರುವುದರಿಂದಾಗಿ, ಎಲ್ಲರಿಗೆ ಬಂದಿಲ್ಲ ಅಂತಂದಾಗ ಇಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಕ್ಷೀಣಿಸುತ್ತಾ ಬರುತ್ತೆ. ಪ್ರತಿಯೊಬ್ಬನೂ ಕೂಡ ಇಲ್ಲಿ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ದುಡಿತಾ ಹೋದಂತಂದರೆ ಇಲ್ಲಿರ್ತಕ್ಕಂಥ ಜನಸಂಖ್ಯೆ ನಮ್ಮ ದೇಶವನ್ನು ಶ್ರೀಮಂತ ರಾಷ್ಟ್ರವನ್ನು ಮಾಡುವಲ್ಲಿ ಸಂದೇಹನೇ ಇಲ್ಲ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ಮತ್ತು ತಂದೆ ಸಿಕ್ಕಾಪಟ್ಟೆ ಹಣ ಮಾಡಿ ಹೋಗ್ಬಿಡ್ತಾನೆ, ಮಗ ದುಡಿಯೋದೇ ಇಲ್ಲ. ಅದು ಇದು ಏನಾಗ್ತಾ ಬರ್ತಾ ಇದೆ ಅಂತಂದರೆ ಪಿತ್ರಾರ್ಜಿತ ಆಸ್ತಿ ಹಕ್ಕು ಅಂತಕ್ಕಂಥದ್ದು ಕೂಡ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಮಟ್ಟವನ್ನು ಕಡಿಮೆ ಮಾಡೋದಕ್ಕಾಗಿ, ನಾನು ದುಡಿದ್ರೇ ನನಗೆ ಊಟ ಅಂತಂದಾಗ
ಪ್ರತಿಯೊಬ್ಬ ವ್ಯಕ್ತಿ ದುಡಿತಾ ಹೋಗ್ತಾನೆ. ಇದು ನಮ್ಮ ದೇಶದ ಆದಾಯವನ್ನು ಹೆಚ್ಚಿಗೆ ಮಾಡ್ತಾ ಹೋಗುತ್ತೆ. ಆದ್ದರಿಂದಾಗಿ ಅವಿಭಕ್ತ ಕುಟುಂಬ ಅಂತಕ್ಕಂಥದ್ದಾಗಿರ್ಬೋದು, ಪಿತ್ರಾರ್ಜಿತ ಆಸ್ತಿ ಹಕ್ಕು ಅಂತಕ್ಕಂಥದ್ದಾಗಿರ್ಬೋದು, ಇನ್ನೂ ಕೆಲವು ಪ್ರದೇಶಗಳಲ್ಲಿ ನಾವು ನೋಡ್ತಾ ಇದ್ವಿ ಅಸ್ಪೃಶ್ಯತೆ ಅಂತಕ್ಕಂಥದ್ದನ್ನೇ ನೋಡ್ತಾ ಇದ್ವಿ. ಇದರಿಂದಾಗಿ ಉತ್ಪಾದನೆಯಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗದೇ ಇರತಕ್ಕಂಥ ಜನರು ಕೂಡ ಇದ್ದಾರೆ. ಇವೆಲ್ಲವುಗಳು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯ ಮೇಲೆ ಹಿಂದುಳಿದಿರುವಿಕೆಗೆ ಕಾರಣವಾಗ್ತಾ ಬರುತ್ತೆ ಅನ್ನೋದನ್ನು ನಾವು ನಂಬಲೇಬೇಕಾಗಿರ್ತಕ್ಕಂಥದ್ದಾಗಿದೆ. ನಮ್ಮ ದೇಶದಲ್ಲಿರ್ತಕ್ಕಂಥ ಮತ್ತೊಂದು ಪ್ರಮುಖ ಲಕ್ಷಣ ಯಾವುದಂದರೆ ವಿಸಿಯಸ್ ಸರ್ಕಲ್ ಆಫ್ ಪಾವರ್ಟಿ ಅಂತಕ್ಕಂಥದ್ದು. ಬಡತನದ ವಿಷವರ್ತುಲ. ಬಡತನದ ವಿಷವರ್ತುಲ ಅಂತಂದಾಗ ಇಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಬಡತನದ ವಿಷವರ್ತುಲ ಅಂದರೆ ಏನು ಅಂತಂದರೆ ಪರಸ್ಪರ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ತಮ್ಮ ಕಾರ್ಯಾಚರಣೆಗಳ ಮೂಲಕ ಒಂದೊಂದು ಕ್ರಿಯೆ ಏನು ನಡೀತಾ ಇದ್ದಾವಲ್ಲ ಅವುಗಳ ಕಾರ್ಯಗಳ ಮೂಲಕ ಒಂದು ದೇಶವನ್ನು ಬಡತನದ ಸ್ಥಿತಿಯಲ್ಲಿನೇ ಮುಂದುವರಿಯುವಂತೆ ಮಾಡ್ತಕ್ಕಂಥದ್ದು. ಬಡತನದ ಸ್ಥಿತಿಯಲ್ಲೇ ಮುಂದುವರಿಯುವಂತೆ ಮಾಡ್ತಕ್ಕಂಥ ಏನು ಒತ್ತಡಗಳು ಬರ್ತಾವಲ್ಲ ಆ ಒತ್ತಡಗಳ ಸರಣಿಯನ್ನೇ ನಾವು ಇಲ್ಲಿ ವಿಷವರ್ತುಲ ಅಂತ ಕರಿತಾ ಬರ್ತಾ ಇದ್ವಿ. ಎಕ್ಸಾಂಪಲ್, ವ್ಯಕ್ತಿ ಪಡಿತಕ್ಕಂಥ ಆದಾಯ ಕಡಿಮೆ ಇದೆ. ಆದಾಯ ಕಡಿಮೆ ಇದೆ ಅಂತಂದರೆ ಆಟೋಮೆಟಿಕ್ಕಾಗಿ ಅವನ ಬೇಡಿಕೆ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಯಾಕೆ ಅಂತಂದರೆ ಕೊಂಡುಕೊಳ್ಳೋ ಶಕ್ತಿ ಕಡಿಮೆ ಆಗುತ್ತೆ. ಕೊಂಡುಕೊಳ್ಳುವ ಶಕ್ತಿ ಕಡಿಮೆ ಆಗೋದ್ರಿಂದಾಗಿ ಬೇಡಿಕೆ ಕಡಿಮೆ ಆಗ್ತಾ ಬರುತ್ತೆ. ಹೌದಾ? ಬೇಡಿಕೆ ಕಡಿಮೆ ಆಗಿರುವುದರಿಂದಾಗಿ ವಸ್ತುಗಳಿಗೆ ಬೇಡಿಕೆನೇ ಇಲ್ಲ ಅಂತಂದರೆ ಸರಕುಗಳಿಗಿರುವ ಬೆಲೆ ಕೂಡ ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಬೇಡಿಕೆ ಕಡಿಮೆ ಆಯಿತು ಅಂತಂದರೆ ಉತ್ಪಾದಕನಿಗೆ ಬರುವ ಲಾಭ ಕಡಿಮೆ ಆಗ್ತಾ ಬರುತ್ತೆ. ಯಾವಾಗ ಉತ್ಪಾದಕನ ತನ್ನ ಸರಕುಗಳಿಗೆ ಬೇಡಿಕೆ ಇಲ್ಲ ಅಂತಂದಾಗ ಲಾಭ ಕಡಿಮೆ ಆಗುತ್ತೆ ಅಂತಂದಾಗ ಮುಂದಿನ ವರ್ಷ ಅವನು ಹೂಡಿಕೆ ಮಾಡೋದು ಕೂಡ ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಯಾವಾಗ ಅವನು ಹೂಡಿಕೆ ಮಾಡೋದನ್ನು ಕಡಿಮೆ ಮಾಡ್ತಾ ಬರ್ತಾನೋ ಆಟೋಮೆಟಿಕ್ಕಾಗಿ ವ್ಯಕ್ತಿಗಳ ಪಡೆಯುವ ಆದಾಯ ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಅದೇ ಪಾಯಿಂಟಿಗೆ ಬಂದು ನಾವು ನಿಂತ್ಕೊಂಡ್ವಿ ಅಂದರೆ ಪರಸ್ಪರ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಅಂತ ಏನು ಹೇಳ್ತಾ ಇದೆ. ಮತ್ತು ಅವನ ಆದಾಯ ಕಡಿಮೆ ಇದೆ ಅಂದರೆ ಬೇಡಿಕೆ ಕಡಿಮೆ ಆಗ್ತಾ ಬರುತ್ತೆ. ಹೌದು, ಮತ್ತು ಸರಕುಗಳಿಗೆ ಏನಾಗ್ತಾ ಬರುತ್ತೆ, ಬೇಡಿಕೆ ಇಲ್ಲದಂತಾಗಿ ಲಾಭ ಕಡಿಮೆ ಆಗ್ತಾ ಬರುತ್ತೆ. ಲಾಭ ಕಡಿಮೆ ಆಗೋದ್ರಿಂದಾಗಿ ಅವನು ಹೂಡಿಕೆ ಕಡಿಮೆ ಮಾಡ್ತಾನೆ. ಹೂಡಿಕೆ ಕಡಿಮೆ ಆಗೋದ್ರಿಂದಾಗಿ ಉದ್ಯೋಗಾವಕಾಶಗಳು ಕಡಿಮೆ ಮತ್ತು ಪಡೆಯುವ ಆದಾಯ ಕೂಡ ಕಡಿಮೆ, ಮತ್ತು ಕಡಿಮೆ ಆದಾಯ ಈ ರೀತಿ ಏನು ಸರ್ಕಲ್ ನಡೀತಾ ಹೋಗುತ್ತೋ ಈ ರೀತಿಯ ಸರ್ಕಲ್ ಏನಾಗ್ತಾ ಬರುತ್ತೆ ಅಂದರೆ ವಿಷವರ್ತುಲ ಅಂತ ಹೇಳ್ತಾ ಇದ್ವಿ. ವಿ ಹ್ಯಾವ್ ಟು ಬ್ರೇಕ್ ದಟ್ ಒನ್. ಹೌದಾ? ಯಾವ ರೀತಿ ಬ್ರೇಕ್ ಮಾಡಬೇಕು ಅದನ್ನು ಅಂತಂದರೆ ಆದಾಯವನ್ನು ಹೆಚ್ಚಿಗೆ ಅಂದರೂ ಮಾಡಬೇಕು, ಉದ್ಯೋಗಾವಕಾಶಗಳನ್ನಾದರೂ ಹೆಚ್ಚಿಗೆ ಮಾಡಬೇಕು, ಹೂಡಿಕೆ ಮಾಡುವವನಿಗೇನಾದರೂ ಅಲ್ಲಿ ಅವಕಾಶಗಳನ್ನು ಮಾಡಿಕೊಡಬೇಕು. ಒಟ್ಟಾರೆಯಾಗಿ ಬೇಡಿಕೆಯ ಸೈಡ್ಲಿಂದ ಮತ್ತು ಪೂರೈಕೆಯ ಸೈಡ್ಲಿಂದ ಅಲ್ಲಿ ನಾವು ಪ್ರಚೋದನೆಗಳನ್ನು ಕೊಟ್ಟಾಗ ಆ ಒಂದು ವಿಷ ಸರ್ಕಲ್ ಅಂತಕ್ಕಂಥದ್ದನ್ನು ನಾವು ಕಡಿಮೆ ಮಾಡಬಹುದಾಗುತ್ತೆ. ಇಲ್ಲ ಅಂತಂದರೆ ಈ ಬಡತನ ಅಂತಕ್ಕಂಥದ್ದು ಹಾಗೆ ಸುತ್ತುವರಿತಾ ಹೋಗುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ಹೌದು, ಈ ಒಂದು ವ್ಯಾಖ್ಯಾನವನ್ನು ನೀಡಿರ್ತಕ್ಕಂಥ ಪರಸ್ಪರ ಕ್ರಿಯೆ ಪ್ರತಿಕ್ರಿಯೆಗಳಿಂದಾಗಿ ಇಲ್ಲೇನಾಗ್ತಾ ಬರುತ್ತೆ ಅಂತಂದರೆ ಅವುಗಳ ಕಾರ್ಯಾಚರಣೆಗಳ ಒತ್ತಡದಿಂದಾಗಿ ಒಂದು ದೇಶ ಅದೇ ಸ್ಥಿತಿಯಲ್ಲಿ ಮುಂದುವರಿತಾ ಹೋಗುತ್ತೆ. ಆ ಒತ್ತಡಗಳ ಸರಣಿಯೇ ವಿಷವರ್ತುಲ ಅಂತಕ್ಕಂಥವ್ರು ವ್ಯಾಗ್ನರ್ ನರ್ಕ್ಸ್ರವರು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ಆದ್ದರಿಂದಾಗಿ ಕಡಿಮೆ ಆದಾಯ, ಕಡಿಮೆ ಉತ್ಪಾದನೆ ಇವೆಲ್ಲವುಗಳು ವಿಷವರ್ತುಲವನ್ನು ಕಂಟಿನ್ಯೂ ಮಾಡ್ತಾ ಬರ್ತವೆ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ಈ ರೀತಿಯಾಗಿ ಭಾರತವು ಹಲವಾರು ಗುಣಲಕ್ಷಣಗಳನ್ನು ಒಳಗೊಂಡಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ವಿ. ಈ ಇಷ್ಟೆಲ್ಲ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ನಮ್ಮ ದೇಶವು ಅಭಿವೃದ್ಧಿಶೀಲ ರಾಷ್ಟ್ರವಾಗಿದೆ ಅಂತಕ್ಕಂಥದ್ದು ಕೂಡ ನಾವು ನೋಡಬಹುದಾಗಿದೆ. ಇಂಥ ಒಂದು ಅನೇಕ ಅಂಶಗಳ ಸಂಯುಕ್ತ ಕಾರ್ಯಾಚರಣೆಯಿಂದಾಗಿ ಭಾರತದಲ್ಲಿ ಕೆಲವು ಕ್ಷೇತ್ರಗಳು ಹಿಂದುಳಿದಿರ್ತಕ್ಕಂಥ ಕ್ಷೇತ್ರಗಳಿದ್ದಾವೆ, ಕೆಲವು ಕ್ಷೇತ್ರಗಳು ಹೊಂದಿರತಕ್ಕಂಥ ಕೂಡ ಕ್ಷೇತ್ರಗಳು ಕೂಡ ಇದ್ದಾವೆ ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ಆದರೆ ನಮ್ಮ ದೇಶದಲ್ಲಿ ಈ ಜಾತಿ ಪದ್ಧತಿ ಅಂತಕ್ಕಂಥದ್ದನ್ನು ನಾವು ಏನು ಮಾಡಬೇಕು, ಕಡಿಮೆ ಮಾಡಬೇಕಾಗಿರ್ತಕ್ಕಂಥದ್ದು. ಜಾತಿ ಪದ್ಧತಿಯನ್ನು ಹೊಡೆದೋಡಿಸಿದಾಗ ಮಾತ್ರ ಮತ್ತು ಈ ಒಂದು ಮೂಢನಂಬಿಕೆಗಳನ್ನು ತೆಗೆದುಹಾಕಿದಾಗ ಮಾತ್ರ ಜನರಿಗೆ ಉತ್ತಮವಾದಂಥ ವ್ಯಾಲ್ಯೂ ಎಜುಕೇಷನ್ಗಳನ್ನು ಕೊಡುವುದರ ಮೂಲಕ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅಂತಕ್ಕ ವಿದ್ಯೆ ಜಾಸ್ತಿ ಆದಂತೆ ಏನಾಗಬೇಕಿಲ್ಲ, ಮಾನವೀಯತೆ ಅಂತಕ್ಕಂಥದ್ದು ನಮ್ಮಲ್ಲಿ ಹೆಚ್ಚಾಗ್ತಾ ಬರಬೇಕು. ಆ ರೀತಿಯ ಮಾನವೀಯ ಮೌಲ್ಯಗಳು ಹೆಚ್ಚಾಗ್ತಾ ಬಂದಾಗ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಉತ್ಪಾದನೆ ಮಾಡಬೇಕಂತಕ್ಕಂಥ ಮನಸ್ಥಿತಿಯನ್ನು ಬರ್ತಾ ಹೋಗುತ್ತೆ. ಯಾವಾಗ ಪ್ರತಿಯೊಬ್ಬ ವ್ಯಕ್ತಿಯು ಉತ್ಪಾದನೆ ಪ್ರಕ್ರಿಯೆಗಳಲ್ಲಿ ಮುಂದುವರಿತಾ ಹೋಗ್ತಾನೋ ಆಗ ಪ್ರತಿಯೊಬ್ಬ ವ್ಯಕ್ತಿಯ ಸ್ಟ್ಯಾಂಡ್ ಆಫ್ ಲಿವಿಂಗ್ ಹೆಚ್ಚಾಗ್ತಾ ಬರುತ್ತೆ. ಆಗ ಭಾರತ ಪಡಿತಕ್ಕಂಥ ನಮ್ಮ ದೇಶ ಪಡಿತಕ್ಕಂಥ ರಾಷ್ಟ್ರದ ಆದಾಯ ಹೆಚ್ಚಾಗುತ್ತೆ, ರಾಷ್ಟ್ರದಲ್ಲಿ ಜನರು ಪಡಿತಕ್ಕಂಥ ತಲಾ ವರಮಾನ ಹೆಚ್ಚಾಗ್ತಾ ಬರುತ್ತೆ. ಜೊತೆಗೆ ಇದರಿಂದಾಗಿ ಉತ್ಪಾದನೆ ಹೆಚ್ಚಾಗ್ತಾ ಬರುತ್ತೆ, ಉದ್ಯೋಗದ ಪ್ರಮಾಣಗಳು ಹೆಚ್ಚಾಗ್ತಾ ಬರ್ತವೆ. ಆಗ ದೇಶ ಏನಾಗ್ತಾ ಬರುತ್ತೆ ಅಂದರೆ ಮುಂದುವರಿತಿರುವ ರಾಷ್ಟ್ರ ಮುಂದುವರೆದಂಥ ರಾಷ್ಟ್ರ ಆಗೋದಕ್ಕೆ
ನಾವು ಈ ರೀತಿಯ ಕ್ರಮಗಳನ್ನು ಅನುಸರಿಸಿದಾಗ ಸಾಧ್ಯವಾಗ್ತಾ ಬರುತ್ತೆ ಅಂತಕ್ಕಂಥದ್ದನ್ನು ನೋಡಬಹುದಾಗುತ್ತೆ. ಇಷ್ಟೆಲ್ಲವನ್ನು ನಾವು ನೋಡಿದಾಗ ಭಾರತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ದೇಶ ಅಂತಕ್ಕಂಥದ್ದನ್ನು ನಾವು ಒಪ್ಕೊಳ್ಳೇಬೇಕಾಗ್ತಾ ಬರುತ್ತೆ. ಯಾವ ರೀತಿ ನಾವು ಸಾಮಾಜಿಕವಾಗಿ ಹಿಂದುಳಿದಿದ್ದೀವಿ ಅಂತ ಇದ್ದೇವೋ ಅದೇ ರೀತಿಯಾಗಿ ಸಾಮಾಜಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ನಂಬಲೇಬೇಕಾಗ್ತಾ ಬರುತ್ತೆ. ಮತ್ತು ತಂತ್ರಜ್ಞಾನಗಳನ್ನು ಅಳವಡಿಸ್ತಾ ಇದ್ದೀವಿ ಅಂತಂದಾಗ ಮತ್ತು ತಂತ್ರಜ್ಞಾನದಲ್ಲಿ ಕೂಡ ಪ್ರಸಿದ್ಧಿಯನ್ನು ಪಡೆದಿದ್ದೀವಿ ಅನ್ನೋದನ್ನು ಕೂಡ ನಾವು ಒಪ್ಕೊಳ್ಳೇಬೇಕಾಗ್ತಾ ಹೋಗುತ್ತೆ. ಕೈಗಾರಿಕೆಗಳು ನಮ್ಮಲ್ಲಿ ಕಡಿಮೆ ಇದ್ದಾವೆ ಅಂತಂದರೂ ಕೂಡ ಕೈಗಾರಿಕೀಕರಣವನ್ನು ಸಾಧಿಸಿದೆ ಅನ್ನೋದನ್ನು ಕೂಡ ನಾವು ಒಪ್ಕೊಳ್ಳೇಬೇಕಾಗ್ತಾ ಹೋಗುತ್ತೆ. ಅದರಿಂದಾಗಿ ಭಾರತವು ಇವತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮುಂಚೂಣಿಯಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ಒಪ್ಕೊಳ್ಳೇಬೇಕಾಗ್ತಾ ಹೋಗುತ್ತೆ. ಅದರಿಂದಾಗಿ ಈ ಒಂದು ಸಮ್ಮರಿಯಲ್ಲಿ ನಾನು ಹೇಳಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಯಾವ ದೇಶದಲ್ಲಿ ಈ ನಾವೇನು ಮೇಜರ್ ಎಕನಾಮಿಕ್ ಬಾಟ್ಲ್ನೆಕ್ಸ್ ಅಂತ ಹೇಳ್ತಾರೆ, ಇವತ್ತು ನಾವು ಇಷ್ಟು ವರ್ಷಗಳ ಕಳೆದರೂ ಕೂಡ ಇದೇ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೇ ನಾವು ಯೋಜನೆಗಳನ್ನು ಮಾಡ್ತಾಯಿದ್ವಿ. ಮೊದಲಿದು 100% ಇದರಿಂದ ಮುಕ್ತರಾದರೆ ಇದನ್ನು ಹೊರತುಪಡಿಸಿ ಮತ್ತು ಹಲವಾರು ಯೋಜನೆಗಳನ್ನು ನಾವು ನಮ್ಮ ದೇಶದಲ್ಲಿ ಏನು ಮಾಡ್ಬೋದು, ಇಂಟ್ರೊಡ್ಯೂಸ್ನ ಮಾಡ್ಬೋದು ಅಂತಕ್ಕಂಥದ್ದನ್ನು ನೋಡಬಹುದಾಗಿದೆ. ಇಷ್ಟೆಲ್ಲ ಲಕ್ಷಣಗಳ ಜೊತೆಗೆ ನಮ್ಮ ದೇಶ ಹೆಮ್ಮೆಯ ರಾಷ್ಟ್ರ ಅಂತ ನಾವು ಒಪ್ಕೊಳ್ಳೇಬೇಕಾಗ್ತಾ ಹೋಗುತ್ತೆ. ಇದು ಇಲ್ಲಿವರೆಗೆ ನಾವು ಮಾಡಿರ್ತಕ್ಕಂಥದ್ದು ಇದು ಸೆಕೆಂಡ್ ಸೆಷನ್ ಆಗಿದೆ. ಭಾರತದ ಆರ್ಥಿಕ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳಾಗಿದ್ದಾವೆ. ಮುಂದಿನ ಕ್ಲಾಸಲ್ಲಿ ನಾವು ಮುಂದಿನ ಒಂದು ಸೆಷನ್ನಲ್ಲಿ ಮುಂದಿನ ಒಂದು ವಿಷಯವನ್ನು ಕುರಿತಾಗಿ ಚರ್ಚೆ ಮಾಡ್ತಾ ಹೋಗೋಣ. ಅದು ಏನಾಗ್ತಾ ಬರ್ತಾ ಇದೆ ಅಂತಂದರೆ ಮೀನಿಂಗ್ ಆಫ್ ಡೆವಲಪ್ಡ್ ಎಕಾನಮಿ ಆ್ಯಂಡ್ ಮೀನಿಂಗ್ ಆಫ್ ಅಂಡರ್ ಡೆವಲಪ್ಡ್ ಎಕಾನಮಿ ವಿಷಯನ ಕುರಿತಾಗಿ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.